ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಹಾಗೇನೆ ಎಲ್ಲರ ಗುರುಗಳು ಆಗಿರತಕ್ಕಂತಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನಮನಗಳು. ಈ ವೇದಿಕೆಯನ್ನ ನಿರ್ಮಾಣ ಮಾಡಿ ನಮ್ಗೆಲ್ರಿಗೂ ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್ಗೆ ನಮನಗಳು. ನನ್ನ ತಂದೆ ತಾಯಿಗೆ ಪ್ರಣಾಮವನ್ನು ಹೇಳುತ್ತಾ ಈ ದಿನದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಈ ದಿನ ಜನವರಿ 10 ಶುಕ್ರವಾರ ದಿನ. ನಮ್ಮ 41 ದಿನಗಳ ಮಂಡಲ ಕಾರ್ಯಕ್ರಮದ 10ನೆಯ ದಿನ ಇದಾಗಿದೆ. ಎಲ್ರಿಗೂ ತಿಳಿದಂತೆ ಈ ದಿನ ನಮ್ಮ ಸ್ವಾಧ್ಯಾಯ ಸಮಗ್ರ ಜೀವನ ಶೈಲಿಗೆ ಸಂಬಂಧಿಸಿದಾಗಿದೆ. ಈ ದಿನ ಸಮಗ್ರ ಜೀವನ ಶೈಲಿಯ ಬಗ್ಗೆ ನಮಗೆ ಜ್ಞಾನವನ್ನು ನೀಡಲು ಈಗಾಗಲೇ ನಮ್ಮ ಶ್ರೀಮತಿ ಸುತೇಜ ಭಟ್ ಮೇಡಮ್ ಅವರು ಹಾಜರಾಗಿದ್ದಾರೆ. ಶ್ರೀಮತಿ ಸುತೇಜ ಭಟ್ ಮೇಡಮ್ ಅವರು ಈ ವೇದಿಕೆಯ ಸೀನಿಯರ್ ಮಾಸ್ಟರು ಆಗಿದ್ದಾರೆ. ಜೊತೆಗೆ ಮಧ್ಯಾಹ್ನದ ವೇದಿಕೆಯಲ್ಲಿ ಬಹಳ ಆಕ್ಟಿವ್ ಆಗಿ ಆಂಕರಿಂಗ್ ಮಾಡತಕ್ಕಂಥ ಕೆಲಸವನ್ನು ಸಹ ಕೋಹೋಸ್ಟ್ ಆಗಿ ಸಹ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಮೇಡಮ್ ಅವರು ಸಾಕಷ್ಟು ಬಾರಿ ಸ್ವಾಧ್ಯಾಯವನ್ನು ಸಹ ನೀಡಿದ್ದಾರೆ. ಮೇಡಮ್ ಅವರಿಗೆ ನಾನು ಈ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತೇನೆ. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ, ಪ್ರಕೃತಿ ಮಾತೆಗೆ, ನನ್ನ ತಂದೆ ತಾಯಿಯವರಿಗೆ ಹಾಗೂ ಈ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ರಂಗನಾಥ್ ಗುರುಜಿ ಅವರಿಗೆ ವಂದನೆಯನ್ನು ತಿಳಿಸುತ್ತಾ, ಈ ವೇದಿಕೆಯಲ್ಲಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ನನ್ನ ಅನಂತ ವಂದನೆಗಳು. ಮಾಸ್ಟರ್ಸ್, ಈ ದಿನ ನಾನು ತೆಗೆದುಕೊಂಡಿರುವಂತಹ ವಿಷಯ ಮನೆ ಮದ್ದು. ಅದರಲ್ಲಿ ನೆನೆನಲ್ಲಿ ಈ ಸಸ್ಯದ ಬಗ್ಗೆ ನಾನು ಸಂಗ್ರಹ ಮಾಡಿದ್ದೀನಿ. ಕೆಲವಷ್ಟು ನಾನು ಅದನ್ನು ಉಪಯೋಗಿಸಿ ಪ್ರಯೋಜನ ಪಡ್ಕೊಂಡು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಸ್ಯ ಅಂದ್ರೆ ನೆಲೆಯಲ್ಲಿ ಈ ಒಂದು ಗಿಡವನ್ನ ನೋಡದೆ ಹೋದವರು ಅಥವಾ ಕೇಳದೆ ಹೋದವರು ಈ ವಿಷಯದ ಬಗ್ಗೆ ಯಾರು ಇರ್ಲಿಕ್ಕಿಲ್ಲ, ಎಲ್ಲರಿಗೂ ಗೊತ್ತಿರುವಂತದ್ದೇ. ಆದ್ರೆ ಅದರಿಂದ ಆಗುವಂತ ಉಪಯೋಗಗಳೇನು, ಅದಕ್ಕೆ ಏನು ಸಮಸ್ಯೆಗೆ, ಯಾವ್ಯಾವ ಸಮಸ್ಯೆಗೆ ಉಪಯೋಗಿಸ್ತಾರೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಕಾಣ್ತಾ ಇದೆಯಾ? ಇದು ನೆಲೆನಲ್ಲಿ, ಇದು ನಮ್ಮನೆ ಹತ್ರ ತುಂಬಾ ಬೆಳೆದಿದೆ. ಅದನ್ನೇ ನಾನು ಕಿತ್ಕೊಂಡು ಬಂದಿದ್ದೀನಿ. ಇದು ನೆಲೆನಲ್ಲಿ ಗಿಡ. ಸಾಮಾನ್ಯವಾಗಿ ಈ ಗಿಡ ಮಳೆಗಾಲದಲ್ಲಿ ಹುಟ್ಟುತ್ತದೆ. ಮಳೆಗಾಲದಲ್ಲಿ ತುಂಬಾ ಹಸಿರಾಗಿ ದೊಡ್ಡ ದೊಡ್ಡ ಎಲೆ, ಸ್ವಲ್ಪ ಇದಕ್ಕಿಂತ ದೊಡ್ಡ ದೊಡ್ಡ ಎಲೆ ಆಗುತ್ತೆ. ಹಾಗೆ ಅದು ಎಲ್ಲ ಕಾಲದಲ್ಲೂ ಬೆಳೆಯುತ್ತೆ, ಸ್ವಲ್ಪ ನೀರಿರುವಂತಹ ಸ್ಥಳದಲ್ಲಿ, ಎಲ್ಲ ಕಡೆ. ಹಾಗೆ ತೋಟ, ಗದ್ದೆ, ಮನೆ ಸುತ್ತಮುತ್ತ ಇರುವಂತಹ ಜಾಗದಲ್ಲೆಲ್ಲ ಇದು ಬೆಳೀತದೆ. ಕೆಲವರು ಏನ್ ಮಾಡ್ತಾರೆ, ಇದು ಕಳೆ ಅಂತ ಹೇಳ್ತಾರೆ. ಇದೇನೋ ಬೇಡದೆ ಹೋದದ್ದು ಅಂತ ಕಿತ್ತಾಕ್ಬಿಡ್ತಾರೆ. ಆದ್ರೂ ಇದರಲ್ಲಿ ಒಂದು ಸಣ್ಣ ಗಿಡದಾದ್ರೂ ದೊಡ್ಡದಾದಂತ ಔಷಧಿಯ ಗುಣ ಇದೆ. ಇದನ್ನ ನೆಲ್ಲಿ ಸಂಸ್ಕೃತದಲ್ಲಿ ಏನಂತಾರೆ ಅಂದ್ರೆ ಭೂಮಿ ಆಲಕ್ಕಿ ಅಥವಾ ಬಹುಪತ್ರೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಭೂನೆಲ್ಲಿ, ನೆಲೆನೆಲ್ಲಿ, ಕಿರುನೆಲ್ಲಿ ಅಂತ ಹೇಳ್ತಾರೆ. ಈ ಒಂದು ಸಸ್ಯ ಬೆಟ್ಟದ ನೆಲ್ಲಿ ಗಿಡಕ್ಕೆ ಹೋಲ್ತಾರೆ. ಈ ಎಲೆಗಳೆಲ್ಲ ಬೆಟ್ಟದ ನೆಲ್ಲಿ ಗಿಡಕ್ಕೆ ಹೋಲ್ತಾ ಇರೋದ್ರಿಂದ ಈ ಎಲೆಗಳು. ಮತ್ತು ಇದರ ಮೇಡಮ್, ಇದು ಸಣ್ಣ ಕಾಯಿ ಕಾಣ್ತಾ ಇದೆಯಲ್ಲ, ಗೊತ್ತಿಲ್ಲ, ಪುಟ್ಟದು ನೋಡಿ, ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಚಿಕ್ಕದು ಒಂದ್ ಸಾಸಿವೆ ಕಾಳಂಗೆ ಆ ಎಲೆಯ ಹಿಂಭಾಗದಲ್ಲಿ ಪೂಣಿಸ್ದಂಗೆ ಇರುತ್ತೆ. ಹಾಗಾಗಿ ಅದಕ್ಕೆ ಈ ನೆಲೆಯಲ್ಲಿ ಅಂದ್ರೆ ಚಿಕ್ಕದಾಗಿರುತ್ತೆ. ಇದು 50 to 70 ಸೆಂಟಿಮೀಟರ್ ಬೆಳಿಬಹುದು, ಅಂದ್ರೆ 1 ಫೂಟಿನಷ್ಟು. ಅದಕ್ಕಿಂತ ಬೆಟ್ಟದಲ್ಲಿ ಬೆಳೆಯುವಂಥದ್ದು ತುಂಬಾ ಹೈಟ್ ಆಗಿ ಬೆಳೆಯೋದಿಲ್ಲ. ಹಂಗಾಗಿ ಇದಕ್ಕೆ ಬಹುನೆಲ್ಲಿ ಅಥವಾ ನೆಲೆನೆಲ್ಲಿ ಅಂತ ಹೇಳ್ತಾರೆ. ಆದ್ರೆ ಇದರ ಉಪಯೋಗಗಳೇನು ಅಂತ ನಾವು ತಿಳ್ಕೊಳ್ಳೋಣ. ಇದು ಹೇಳಿದ್ನಲ್ಲ, ಸಣ್ಣ ಗಿಡ ಆದ್ರೆ ಉಪಯೋಗ ದೊಡ್ಡದು ಅಂತ. ಮೊದಲನೇದಾಗಿ, ಇದು ಯಾವಾಗ ಹೆಚ್ಚು ಪ್ರಚಲಿತಕ್ಕೆ ಬೆಳಕಿಗೆ ಬಂತು ಅಂದ್ರೆ ಕೋವಿಡ್ ಸಮಯದಲ್ಲಿ ಎಲ್ಲರೂ ಹೆಂಗೆ ಡೆಂಗ್ಯೂ ಬಂದಾಗ ಅಮೃತ ಬಳ್ಳಿಯನ್ನ ಹುಡ್ಕೊಂಡು ಹೋಗ್ತಿದ್ರು. ಕೋವಿಡ್ ಸಮಯದಲ್ಲಿ ಅದು ನಮ್ಮ ಕಡೆ ಎಲ್ಲ ಹಳ್ಳಿಗಳಲ್ಲೆಲ್ಲ ಯಾವ ಡಾಕ್ಟರ್ ಹತ್ರ ಹೋಗಿಲ್ಲ, ಬರೀ ನೆಲೆನಲ್ಲಿ ಕಷಾಯದ ಜೊತೆಗೆ ಕುಡಿದು, ಅಂದ್ರೆ ಹೋಗ್ಲಿಕ್ಕೆ ಭಯ ಪಡ್ತಿದ್ರು ಹಾಸ್ಪಿಟ್ಲಿಗೆ. ನೆಲೆನಲ್ಲಿ ಕಷಾಯವನ್ನೇ ಕುಡಿದು ಕಡಿಮೆ ಮಾಡ್ಕೊಂಡಿದೆ. ಇದ್ರ ಕಷಾಯವನ್ನು ಸೇವಿಸ್ತಾ ಇದ್ರು. ಆವಾಗ ಎಲ್ಲಿ ಹೋದ್ರು ನೆಲೆನಲ್ಲಿ ಕಷಾಯ, ನಾವು ಕೂಡ ಊರಿಗೆ ಬಂದ ಅದನ್ನೇ ಮಾಡ್ಕೊಡ್ತಿದ್ರು. ಹಂಗಾಗಿ ಈ ಒಂದು ಕೋವಿಡ್ ಬಂದಾಗ ಇದ್ರ ಬಗ್ಗೆ ಹೆಚ್ಚು ಜನ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ರು. ಇನ್ನು ಯಾವುದಕ್ಕೆ ಯಾವ್ಯಾವ್ದು ಮತ್ತು ಇನ್ನೇನು ಸಮಸ್ಯೆಗೆ ಪರಿಹಾರ ಅಂತಂದ್ರೆ
ಆಂಟಿ ವೈರಸ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಹದ ಮೇಲೆ ಅಟ್ಯಾಕ್ ಮಾಡುವಂತಂದ್ರೆ ದಾಳಿ ಮಾಡುವಂತ ಎಲ್ಲ ಈ ವೈರಸ್ಗಳ ವಿರುದ್ಧ ಹೋರಾಡುವಂತಹ ಶಕ್ತಿ ಈ ಒಂದು ಸಸ್ಯಕ್ಕೆ ಇದೆ. ಇನ್ನೊಂದಂದ್ರೆ ಶ್ವಾಸಕೋಶದ ಸಮಸ್ಯೆ, ರೆಸ್ಪಿರೇಟರಿ ಸಿಸ್ಟಮ್ ಅಂತಾರೆ. ಅಲ್ಲಿ ನೆಗಡಿ, ಕೆಮ್ಮು, ಜ್ವರ, ಆಮೇಲೆ ಉಬ್ಬಸ ಇದೆಲ್ಲ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಅಲ್ವಾ, ದೊಡ್ಡವರಲ್ಲೂ ಕೂಡ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿ ಅವರಿಗೆ ಒಂದು ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಹೆಚ್ಚಾಗಿ ಕಾಣುತ್ತೆ. ಅಂತ ಸಮಯದಲ್ಲಿ ಈ ಸಸ್ಯದ ಒಂದು ಉಪಯೋಗ ಪಡ್ಕೊಂಡ್ರೆ ಅದು ಹೇಗೆ ಮಾಡೋದು ಕಷಾಯವನ್ನ ಅಥವಾ ಹೇಗೆ ಉಪಯೋಗಿಸೋದು ಅಂತ ಆಮೇಲೆ ಹೇಳ್ತೀನಿ ನಾನು. ಇದು ಹೆಚ್ಚು ಉಪಯುಕ್ತ. ಇನ್ನು ಅಲ್ಸರ್, ಹೊಟ್ಟೆಯಲ್ಲಿ ಅಲ್ಸರ್ ಅಂತಾರೆ, ಎಸಿಡಿಟಿ ಅಂತಾರೆ, ಪಿತ್ತ ಆದಂಗಾಗಿದೆ ಅಂತಾರಲ್ಲ, ಅದಕ್ಕೆ ಕೂಡ ಇದು ರಾಮಬಾಣ ಅಂತ ಹೇಳ್ಬೋದು. ಹಾಗೆ ಹೊಟ್ಟೆ ಹಸ್ದಿಲ್ಲ, ನನಗೆ ಹೊಟ್ಟೆ ತುಂಬ್ದಂಗಿರುತ್ತೆ ಅಂತ ಹೇಳ್ತಾರೆ. ಆವಾಗ ಇದನ್ನ ಸೇವನೆ ಮಾಡೋದ್ರಿಂದ, ಇದ್ರ ರಸವನ್ನ ಸೇವನೆ ಮಾಡೋದ್ರಿಂದ ನಮ್ಗೆ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ, ಹಂಗೆ ಬಾಯಿ ರುಚಿ ಹುಟ್ಟತ್ತೆ. ಇದನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಸ್ವಲ್ಪ ದಿನಗಳವರೆಗೆ ಇಮ್ಯುನಿಟಿ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಅಂತಲ್ಲ, ರೋಗ ನಿರೋಧಕ ಶಕ್ತಿ ತುಂಬಾನೇ ನಮ್ಗೆ ಜಾಸ್ತಿ ಆಗ್ತವೆ. ನಮಗ್ ಗೊತ್ತಾಗೋದಿಲ್ಲ ಇದು ಏನ್ ಸೇವನೆ ಮಾಡೋದು ಅಂತ ಹೇಳ್ತೀವಿ, ಅದನ್ನ ಅಲಕ್ಷ್ಯ ಮಾಡ್ತಾರೆ. ಆದ್ರೆ ಇದನ್ನ ಸೇವನೆಯಿಂದ ಅಷ್ಟೊಂದು ಉಪಯುಕ್ತ ಪರಿಣಾಮ ನಾವು ಕಾಣಬಹುದು. ಇನ್ನು ಲಿವರ್ಗೆ ಬಂದ್ರೆ ಇದು ಲಿವರ್ ಟಾನಿಕ್ ಅಂತ ಹೇಳ್ತಾರೆ. ಲಿವರ್ ಅಲ್ಲಿ ಆಗುವಂತ ಎಲ್ಲ ಜಾಯಿಂಟಿಸ್ ಇರ್ಬೋದು, ಸಿರೋಸಿಸ್ ಆಫ್ ಲಿವರ್ ಅಂತ, ಆಮೇಲೆ ಬಾವು, ಲಿವರ್ ಬಾವು ಅನ್ಬೋದು, ಅಥವಾ ಲಿವರ್ ಕ್ಯಾನ್ಸರ್ ಕೂಡ ಇದು ರಾಮಬಾಣ ಅನ್ನೋದನ್ನ ಈಗ ಕಂಡುಹಿಡಿದಿದ್ದಾರೆ. ಈ ಒಂದು ಆಲ್ಕೋಹಾಲಿಕ್, ಬಹಳ ಆಲ್ಕೋಹಾಲಿಕ್ ಸೇವನೆ ಮಾಡ್ತಾರಲ್ಲ, ಬಹಳ ವರ್ಷದಿಂದ ಕ್ರಾನಿಕ್ ಆಲ್ಕೋಹಾಲಿಸಮ್ ಅಂತಾರೆ, ಅಂತವರು ಸೇವನೆ ಮಾಡಿ ಬಿಟ್ಟಿರ್ತಲ್ಲ, ಆಲ್ಕೋಹಾಲ್ ಬಿಟ್ಟಿರ್ತಾರೆ, ಆಲ್ಕೋಹಾಲಿಸಮ್. ಇದರ ಸೇವನೆಯಿಂದಾಗಿ ಆಲ್ಕೋಹಾಲಿಸಮ್ ತಗೊಂಡು ಲಿವರ್ ಮೇಲೆ ಆಗುವಂತ ದುಷ್ಪರಿಣಾಮಗಳನ್ನ ಇದು ಕಡಿಮೆ ಮಾಡ್ತಾರೆ. ಅಂದ್ರೆ ಲಿವರ್ಲ ಡ್ಯಾಮೇಜ್, ಡಾಕ್ಟರ್ ಹೇಳಿದ್ದಾರೆ ನಮ್ಗೆ ಲಿವರ್ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ, ಅವ್ರಿಗೆ ಬಹಳ ಡ್ರಿಂಕ್ಸ್ ಮಾಡ್ತಿದ್ರು ಅಂತಾರಲ್ಲ, ಆ ಡ್ಯಾಮೇಜ್ ಆಗಿದ್ದನ್ನ ಇದು ನಿಯಮಿತವಾಗಿ ಕೆಲವು ದಿನಗಳ ತಗೊಳ್ಳೋದ್ರಿಂದ, ಒಂದೇ ದಿನ 2 ದಿನ ತಗೊಂಡೆ ನಂಗೆ ಕಡಿಮೆ ಆಗಿಲ್ಲ ಅಂತಲ್ಲ, ನಿಯಮಿತವಾಗಿ ತಗೊಳ್ಳೋದ್ರಿಂದ, ಇದರ ಸೇವನೆಯಿಂದ ಅಂದ್ರೆ ಕಷಾಯದಿಂದ ಈ ಲಿವರು ಮತ್ತೆ ಮೊದಲಿನಂಗೆ ಸುಸ್ಥಿತಿಗೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದು ಬಂದ್ರೆ ನಮ್ಗೆ ಲಿವರ್ಗೆ, ಈಗ ಹೇಳ್ತಾರೆ ನೋಡಿ, ಲಿವರ್ಗೆ ಏನು ವೈರಿಗಳು ಜಾಸ್ತಿ ಅಂತ, ಯಾಕಂದ್ರೆ ನಾಲ್ಗೆ ಚಪ್ಪಲ, ಯಾವ್ದು ಬೇಕಾದ್ರು ತಿನ್ಬಹುದು, ಇದು ತಿನ್ಬೇಕು ಅಂತ. ಅಂತ ಒಂದು ವೈರಿಗಳು ಬಂದು ನಮ್ಮ ಹೊಟ್ಟೆಗೆ ಸೇರ್ಕೊಂಡು ಏನ್ ಮಾಡ್ತಾರೆ, ದುಷ್ಪರಿಣಾಮ ಅಂತ ತುಂಬಾ ಕಾಡ್ತಾ ಇರ್ತದೆ. ಆ ತರ ದುಷ್ಪರಿಣಾಮಗಳಾದ ಅಥವಾ ಈಗ ಬೇರೆ ಬೇರೆ ಏನು ನಮ್ಮ ಹೊಟ್ಟೆ ಹಸುವುದೇ ಇರ್ಬೋದು, ಅಥವಾ ಅಲ್ಲಿ ಏನೇನೋ ಪ್ರಾಬ್ಲಮ್ ಇರುತ್ತಲ್ಲ ಹೊಟ್ಟೆಯಲ್ಲಿ ಆಗುವಂತದ್ದು ಅಥವಾ ಲಿವರ್ಲಿ ಆಗುವಂತದ್ದು, ಇದರ ಸೇವನೆಯಿಂದಾಗಿ ಹೆಚ್ಚೆಚ್ಚು ಅದನ್ನ ನಿವಾರಣೆ ಆಗುವಲ್ಲಿ ಸಹಾಯ ಮಾಡುತ್ತೆ. ಇನ್ನೊಂದಂದ್ರೆ ಸ್ಟೋನ್ ಬ್ರೇಕರ್ ಅಂತ ಕೂಡ ಹೇಳ್ತಾರೆ. ಪಿತ್ತಕೋಶ ಕಲ್ಲು ಅಥವಾ ಮೂತ್ರಕೋಶದಲ್ಲಿ ಆದಂತಹ ಕಲ್ಲುಗಳನ್ನ ಕರಗಿಸ್ಲಿಕ್ಕೆ ಅಥವಾ ಕತ್ತರಿಸ್ಲಿಕ್ಕೆ ಇದು ತುಂಬಾನೇ ಉಪಯುಕ್ತ ಅಂತ ಹೇಳ್ತಾರೆ. ಅಂದ್ರೆ ಇದು ಹೆಂಗೆ ಅಂತಂದ್ರೆ ಈ ಆಪತ್ ಬಾಂಧವರು ಅಂತಾರಲ್ಲ, ಆಪ್ತರಕ್ಷಕರು, ಹಾಗೆ ಸಹಾಯ ಮಾಡುತ್ತಂತೆ ಇದು. ಮೂತ್ರ ಸೋಂಕು ಅಂದ್ರೆ ಇನ್ಫೆಕ್ಷನ್ ಅಂತಾರೆ, ಮೂತ್ರದ ಸೋಂಕು ಇಂದಾಗಿ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ, ಅಥವಾ ಉರಿ ಮೂತ್ರ ಅಂತಾರೆ, ಆ ಯೂರಿನ್ ಬರದೇ ಇಲ್ಲ ಅಂತಾರೆ, ಅಥವಾ ಹೋಗುವ ಉರಿ ಅಂತಾರಲ್ಲ, ಅಂತ ಸಮಸ್ಯೆ ಕೂಡ ಇದು ತುಂಬಾನೇ ಅದನ್ನ ಕಡಿಮೆ ಮಾಡುವಂತ ಅಥವಾ ನಿಯಂತ್ರಣ ಮಾಡುವಂತ ಶಕ್ತಿ ಇದಕ್ಕೆ ಇದೆ. ಇನ್ನೊಂದು ಹೇಳಿದೆ ನಾನು, ಬಾಯಿ ರುಚಿ ಹೆಚ್ಚತ್ತೆ ಅಥವಾ ಹಸಿವನ್ನು ಹೆಚ್ಚು ಮಾಡುತ್ತೆ ಅನ್ನುವಂಥದ್ದು. ಡಿಟಾಕ್ಸಿಫಿಕೇಶನ್, ಲಿವರ್ ಡಿಟಾಕ್ಸಿಫಿಕೇಶನ್ ಅಥವಾ ನಮ್ಮ ಇದನ್ನ ಸೇವನೆಯಿಂದಾಗಿ ನಮ್ಮ ದೇಹದಲ್ಲಿರುವಂತ ಎಲ್ಲಾ ಒಂದು ಕಲ್ಮಶಗಳನ್ನ ಹೊರಹಾಕುವಲ್ಲಿ ಇದು ಹೆಚ್ಚು ಪಾತ್ರವನ್ನು ವಹಿಸ್ತಾ ಇದೆ. ಬ್ಲಡ್ ಪ್ಯೂರಿಫಿಕೇಶನ್ ಮಾಡ್ತಾ, ಅಂದ್ರೆ ರಕ್ತ ಶುದ್ಧಿ ಮಾಡುವಲ್ಲಿ ಕೂಡ ಅತ್ಯುತ್ತಮವಾದ ಒಂದು ಕರ್ತವ್ಯನ ನಿರ್ವಹಿಸ್ತಾ ಇದೆ ಈ ನೆಲನೆಲ್ಲಿ ಅಂತ ಹೇಳ್ಬೋದು. ಮತ್ತೊಂದಂದ್ರೆ ಚರ್ಮದ ಸಮಸ್ಯೆ, ಈಗ ಹೇಳ್ತೀವಿ ತುರಿಕೆ ಅಥವಾ ಅಲರ್ಜಿ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಆಮೇಲೆ ಏನಾದ್ರು ಗಾಯ ಆಗತ್ತೆ, ಅಥವಾ ಇನ್ನೊಂದು ತೋರಿಸ್ತೀನಿ ಸರ್, ಯಾರು ತೋರಿಸ್ರಿ ಅಂತ ಇದ್ದಾರೆ. ಇನ್ನೊಂದು ಅಲರ್ಜಿ ಆಗತ್ತೆ, ಹಾಗೆ ಬಿದ್ದು ಗಾಯ ಆಗುವಂತದ್ದು, ಅಥವಾ ಏನಾದ್ರು ಮೂಳೆ ಗಿಡ ಮುರಿದ್ರೆ ಪಕ್ಕ ಬಾವು ಬಂದು ರೆಡ್ನೆಸ್ ಆಗತ್ತಲ್ಲ, ಅಂತ ಸಮಯದಲ್ಲಿ ಈ ರಸವನ್ನ ಸೇವನೆ ಮಾಡೋದ್ರಿಂದ, ಅಥವಾ ಅದನ್ನ ಚೆನ್ನಾಗಿ ಜಜ್ಜಿ ಅದನ್ನ ಪೇಸ್ಟ್ ಅನ್ನ ಆ ಚರ್ಮಗಳಿಗೆ ಹಚ್ಚೋದ್ರಿಂದ, ಅಥವಾ ಬಾವು ಬಂದ ಜಾಗದಲ್ಲಿ ಹಚ್ಚೋದ್ರಿಂದ ಅದು ಆ ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗಿ ಬಾವು ಕಡಿಮೆ ಆಗುತ್ತೆ, ನೋವು, ಉರಿ, ಊತ ಇವೆಲ್ಲ ಕಡಿಮೆ ಆಗುತ್ತೆ. ಇದು ಮೇಡಮ್ ನಮ್ಮಲ್ಲಿ ಕೆಲವರಿಗೆ ಮಾಡಿ ಉಪಯೋಗಿಸಿ ಅನುಕೂಲ ಆಗಿದ್ದಿದೆ. ಈ ರಸ ಜಜ್ಜಿ ಹಚ್ಚೋದ್ರಿಂದ ಆ ತುರಿಕೆ ಅಥವಾ ಬಾವು ಅದೆಲ್ಲ ಆಗಿದ್ದಿದೆ.
ಹಂಗಾಗಿ ನಾನು ಇದನ್ನ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಮತ್ತೆ ಹೆಣ್ಮಕ್ಕಳಲ್ಲಿ ಬರುವಂತ ರಕ್ತಸ್ರಾವ ತುಂಬಾ ಅವರಿಗೆ ಏನಂದ್ರೂ ಕಡಿಮೆ ಆಗೋದಿಲ್ಲ. ಯಾವುದೋ ಇನ್ಫೆಕ್ಷನ್ ಇರ್ಬೋದು ಅಥವಾ ಕೆಲವೊಂದು ಹಾರ್ಮೋನಿಯಲ್ ಇಂಬ್ಯಾಲೆನ್ಸ್ ಇರ್ಬೋದು. ಅಂತ ಟೈಮ್ನಲ್ಲಿ ಕೂಡ ಇದನ್ನು ಕೊಡೋದ್ರಿಂದ ಹೆಣ್ಮಕ್ಳಿಗೆ ಒಂದು ವಾರ ಅಥವಾ ಒಂದು 10 ದಿನ ಕೊಡೋದ್ರಿಂದ ಅದನ್ನ ರಕ್ತಸ್ರಾವವನ್ನು ಕೂಡ ಕಡಿಮೆ ಮಾಡುವಲ್ಲಿ ಉಪಯುಕ್ತ ಅಂತ ಹೇಳ್ಬೋದು. ಈ ಜಂತು ಹುಳ, ಚಿಕ್ಕ ಮಕ್ಕಳಲ್ಲಿ ಜಂತು ಹುಳ ಜಾಸ್ತಿ, ಯಾಕಂದ್ರೆ ಸ್ವೀಟ್ ತಿಂತಾರೆ. ಜಂತು ಹುಳ ಸಮಸ್ಯೆಗೆ ಅಥವಾ ಬೇದಿ ಆದಾಗ ಇದೆಲ್ಲ ಸಮಯದಲ್ಲಿ ಈ ಒಂದು ಸಸ್ಯದ ರಸವನ್ನ ಅಥವಾ ಅದನ್ನ ಕುಡಿಯೋದ್ರಿಂದ ಅಥವಾ ಕಷಾಯ ಮಾಡಿ ಕುಡಿಯೋದ್ರಿಂದ ಹೆಚ್ಚೆಚ್ಚು ಅನುಕೂಲ ಆಗತ್ತೆ. ಇದಿಷ್ಟು ನಾನು ಸಂಗ್ರಹಣೆ ಮಾಡಿದ್ದು. ಹಾಗಾದ್ರೆ ಇದನ್ನ ಉಪಯೋಗಿಸುವಂತ ಬಗೆ ಹೇಗೆ ಅಥವಾ ಹೇಗೆ ಇದನ್ನ ತಯಾರು ಮಾಡಬಹುದು ಅಂತಂದ್ರೆ, ನಾನು ಇದನ್ನ ಮೇಡಮ್ ಇದು ಕಷಾಯ ಮಾಡಿ ತಂದಿದ್ದೀನಿ. ಕಾಣ್ತಾ ಇದೆ ಮೇಡಮ್? ಎಸ್, ಕಾಣ್ತಾ ಇದೆ. ಇದು ಹೇಗೆ ಮಾಡೋದು ಅಂದ್ರೆ ಈ ಕಲರ್ ಬರ್ತಿದೆ, ಕುದಿಸಿದಾಗ ಈ ಕಲರ್ ಬರ್ತಾ ಇದು ಅಂದ್ರೆ ಸ್ವಲ್ಪ ಲೈಟ್ ಯೆಲ್ಲೋ ಕಲರ್ ಆಗಿ. ಇದನ್ನ ಹೇಗೆ ಮಾಡೋದು ಅಂದ್ರೆ 4 ಗ್ಲಾಸ್ ನೀರ್ ತಗೊಂಡ್ರೆ 4 ಗ್ಲಾಸ್ ನೀರಿಗೆ ಇದಿಷ್ಟು ಇಡೀ ಫುಲ್ ಎಲೆ, ಈ ಕಾಯಿ ಇರ್ಬೋದು, ಕಾಂಡ, ಬೇರು ಇದಿಷ್ಟು ಕಟ್ ಮಾಡಿ ಹಾಕ್ಬಿಡ್ಬೇಕು. ಇದಿಷ್ಟು ಕಟ್ ಮಾಡಿ 1 ಗಿಡ ಅಂತ ಇಟ್ಬಿಡಿ. ಅಥವಾ 1 ಗ್ಲಾಸ್ ತಗೊಂಡ್ರೆ 1/4 ಗ್ಲಾಸಿಗೆ ಇಳಿಸ್ಬೋದು. 100 ml ಅಂತ ತಗೊಂಡ್ರೆ ನಾವು 20-25 ml ಇಳಿಸ್ಬೋದು. 4 ಗ್ಲಾಸ್ ತಗೊಂಡ್ರೆ ಸಣ್ಣ ಉರಿಲಿ ಕುದಿಸಿ 1 ಗ್ಲಾಸಿಗೆ ಇಳಿಸ್ಬೇಕು. ಈಗ ಮನೇಲಿ 3-4 ಜನ ಕುಡಿಯೋರಿದ್ರೆ ಅದರಲ್ಲೇ 1/4 ಗ್ಲಾಸ್ ಕುಡಿದ್ರೆ ಸರಿ ಹೋಗುತ್ತೆ. ಅಥವಾ ನಾವು ಒಬ್ಬರೇ ಸೇವನೆ ಮಾಡ್ತೀವ, ಇಬ್ಬರೇ ಸೇವನೆ ಮಾಡ್ತೀವ, ನಮ್ಮ ಬೇಕಷ್ಟು ಪ್ರಮಾಣದಲ್ಲಿ ನಾವು ಅದನ್ನ ಮಾಡ್ಕೋಬಹುದು. ಆದರೆ 4 ಗ್ಲಾಸ್ ಇದ್ರೆ 1 ಗ್ಲಾಸು, 1 ಗ್ಲಾಸ್ ಇದ್ರೆ 1/4 ಗ್ಲಾಸು, ಎಷ್ಟು ಅದರ ಒಂದು 1/4 ಭಾಗದಷ್ಟು ಕುದಿಸ್ಬೇಕು. ಆವಾಗ ಮಾತ್ರ ಅದರಲ್ಲಿ ಪರಿಣಾಮ ಇರುತ್ತೆ. ಸುಮ್ಮನೆ ನಾವು ಒಂದ್ಸಲ ಕುದಿಸಿದ್ರೆ ಅದರಲ್ಲಿರುವಂತ ಔಷಧಿಗಳೆಲ್ಲ ಆ ನೀರಲ್ಲಿ ಬಿಟ್ಕೋಬೇಕು. ಹಾಗಾಗಿ ಆಮೇಲೆ ಅಷ್ಟು ಇಳಿಸಿ ಅದನ್ನ ಹಂಗೆ ಕುಡಿದ್ರೆ ಚೆನ್ನಾಗಿ. ನಾನು ಇವತ್ತು ಕುಡ್ಕೊಂಡೇ ಬಂದೆ, ಒಂದ್ ಸ್ವಲ್ಪ ಕುಡ್ದೆ ಬಂದೆ, ಸ್ವಲ್ಪ ಒಗ್ರ ಅನ್ಸುತ್ತೆ, ಆದ್ರೆ ಏನಾಗಲ್ಲ, ಒಂಥರ ಟೇಸ್ಟ್. ನಮ್ಮನೆಯವ್ರು ಕೂಡ ಕುಡಿದ್ರು. ಅದಕ್ಕೆ ತೀರಾ ಯಾರಿಗೂ ಸೇರೋದಿಲ್ಲ ಅಥವಾ ಚಿಕ್ಕ ಮಗಳು ಸೇರೋದಿಲ್ಲ. ಚಿಕ್ಕ ಮಕ್ಕಳು ನಮ್ಗೆ ಒಂಥರ ಏನೋ ಒಗರು ಸಪ್ಪೆ ಅಂತ ಅನ್ಸಿದ್ರೆ ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬೋದು, ಅಥವಾ ಒಂದ್ ಸ್ವಲ್ಪ ಲೆಂಬು ಹಿಂಡ್ಬೋದು, ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ. ಕೆಲವರು ಶುಂಠಿ ಹಾಕೊಂತಾರೆ. ನಾವು ಯಾವ್ದು ಹಾಕೋದಿಲ್ಲ, ಹಂಗೆ ಕುಡಿತೀವಿ. ಬೇಕಂದ್ರೆ ಒಂದ್ ಸ್ವಲ್ಪ ಬೆಲ್ಲ ಹಾಕೋಬಹುದು, ಒಂದ್ ಸ್ವಲ್ಪ ಅಷ್ಟೇ, ಅಥವಾ ಲಿಂಬು. ಅದು ಬಿಟ್ರೆ ಮತ್ತೇನು, ಹಂಗೆ ಕುಡಿದ್ರೆ ಬೆಸ್ಟ್ ಅದು. ಯಾಕಂದ್ರೆ ತಾಜಾ ಇರುತ್ತೆ, ಅದು ತುಂಬಾ ಟೇಸ್ಟು ಇರ್ತದೆ, ಏನೂ ತೊಂದರೆ ಇಲ್ಲ. ಇನ್ನು ದೊಡ್ಡವರಿಗಾದ್ರೆ ಹೆಂಗೆ ಅಂತಂದ್ರೆ 1 ವಾರದಿಂದ ಅಥವಾ 10 ದಿನದವರೆಗೆ 15-20 ml ನಾವು ಕುಡಿಬಹುದು, ಬೆಳಿಗ್ಗೆ ಮತ್ತು ಸಾಯಂಕಾಲ. ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ನಾವು ಪ್ರತಿನಿತ್ಯ ಏನು 1 ಲೀಟರ್ 1/2 ಲೀಟರ್ ಕುಡಿಯೋದಿಲ್ಲ. 15-20 ml. ಇನ್ನೂ ಕಡಿಮೆ ಕುಡಿಬೇಕಂದ್ರೆ ಒಂದು 10-15 ml ಕುಡಿಬಹುದು. ಚಿಕ್ಕ ಮಕ್ಕಳಿಗಾದ್ರೆ ಅವರ ಒಂದು ಏಜ್ 5 ವರ್ಷದ ಮೇಲವರಿಗಾದ್ರೆ 5-10 ml, ಅದಕ್ಕೂ ಕಡಿಮೆ ಇದ್ದವರಾದ್ರೆ 3 ml 5 ml ಈ ತರ ಕುಡಿಸೋದ್ರಿಂದ ಹೆಚ್ಚು ಅವರಿಗೆ, ಚಿಕ್ಕ ಮಕ್ಕಳಿಗೆ ಒಂದ್ ಸ್ವಲ್ಪ ಕುಡಿಸಿದ್ರೆ ಸಾಕು, ಬೇಗ ಅವರು ಚೇತರಿಕೆ ಆಗುತ್ತೆ. ಹಾಗಾಗಿ ಈ ಒಂದು ಮಾಡುವ ವಿಧಾನವನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಇನ್ನು ಗಮನಿಸಬೇಕಾದ ಇದು, ಕೆಲವು ಕಡೆ ಇದು ಗಿಡ ಇರೋದೇ ಇಲ್ಲಪ್ಪ. ಆ ಸಮಯದಲ್ಲಿ ಗಿಡ ಇದ್ದಾಗ ಅದು ನಿಮಗೆ ಸಿಕ್ಕಿದ್ರೆ ಅದನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೇದು. ಅಥವಾ ಈ ಗ್ರಂಥಿ ಅಂಗಡಿ ಸಿಕ್ಕತ್ತೆ, ಇದ್ರ ಪುಡಿ ಸಿಗತ್ತೆ. ಅದನ್ನ ಒಂದ್ ಸ್ವಲ್ಪ ಒಂದು 3 ಗ್ರಾಮ್ ಅಥವಾ 5 ಗ್ರಾಮ್ 1 ಚಮಚದಷ್ಟು ಹಾಕಿ ಕುದಿಸಿ ಅದನ್ನು ಕೂಡ ಕಷಾಯ ಮಾಡಿ ಕುಡಿಬಹುದು. ಆದ್ರೆ ಇದು ಫ್ರೆಶ್ ಆಗಿರೋದ್ರಿಂದ ಫ್ರೆಶ್ ಆಗಿರೋಂಥ ರಸವನ್ನ ಸೇರಿಸಿದ್ರೆ ಹೆಚ್ಚು ಅನುಕೂಲ. ಇದೇನ್ ನೆಟ್ಟು ಬೆಳ್ಕೋಬೇಕಾಗಿಲ್ಲ. ಒಂದ್ಸಲ ಒಂದ್ ಕಡೆ ತಂದಿಟ್ರೆ ಸಾಕು. ನಮ್ಮಲ್ಲಿ ಒಂದು ಚಿಕ್ಕ ತಂದಿಟ್ಟಿದ್ದೆ, ಅದು ಪೂರ್ಣ ಮನೆ ತುಂಬಾ ಹಿಂದ್ಗಡೆ ಎಲ್ಲ ಹಬ್ಕೊಂಡಿದೆ, ಹಂಗಾಗತ್ತೆ. ಇನ್ನು ಗಮನಿಸಬೇಕಾದ ಅಂಶ ಅಂದ್ರೆ ಇದರ ಅತಿಯಾದ ಸೇವನೆಯಿಂದ, ಪ್ರತಿನಿತ್ಯನು ಬೆಳಗ್ಗೆನು ಕುಡಿಯೋದು, ಸಂಜೆ ಕುಡಿಯೋದು, ಏನು ಕಡಿಮೆ ಆಗ್ಬಿಡ್ಲಿ ಅಂತ, ಬೇಗ ಕಡಿಮೆ ಆಗ್ಲಿ ಅಂತ ಕುಡಿಯೋದು, ಆ ತರ ಮಾಡ್ಬಾರ್ದು. ಆ ತರ ಅತಿಯಾದ ಸೇವನೆಯಿಂದ ಸ್ವಲ್ಪ ಉಷ್ಣ ಗುಣ ಇರೋದ್ರಿಂದ ಅತಿಯಾದ ಸೇವನೆಯಿಂದ ಬ್ಲಡ್ ಪ್ರೆಷರ್ ಸ್ವಲ್ಪ ಲೋ ಆಗುವಂತ ಚಾನ್ಸಸ್ ಇದೆ. ಬ್ಲಡ್ ಪ್ರೆಷರ್ ಲೋ ಆಗ್ಬಹುದು. ಹಾಗೆಯೇ ಡ್ರೈನೆಸ್ ಅಂದ್ರೆ ಬಾಯಿ ಒಣಗೋದು ಅಥವಾ ಚರ್ಮ ಒಣಗೋದು, ಮೈಯೆಲ್ಲ ಒಣಗದಂಗ ಆಗ್ಬೋದು. ಆ ಸಮಯದಲ್ಲಿ ಏನ್ ಮಾಡ್ಬೇಕು, ಡ್ರೈನೆಸ್ ಆದ್ರೆ, ನಾವು ಸೇವನೆ ಮಾಡೋದ್ರಿಂದ ಡ್ರೈನೆಸ್ ಆದ್ರೆ ಏನ್ ಮಾಡ್ಬೇಕು ಅಂದ್ರೆ ತುಪ್ಪವನ್ನ ಸೇವನೆ ಮಾಡುದು. ಸಾಮಾನ್ಯವಾಗಿ ಪ್ರತಿನಿತ್ಯ ತುಪ್ಪ ಸೇವನೆ ಮಾಡೋದು ಒಳ್ಳೇದು. ತುಪ್ಪವನ್ನ ಸೇವನೆ ಮಾಡ್ಬೇಕು, ಅಥವಾ ಡ್ರೈ ಫ್ರೂಟ್ಸ್, ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ತಗೋಬಹುದು. ಆಮೇಲೆ ಹೆಣ್ಣು ಅಂದ್ರೆ ಗರ್ಭಿಣಿ ಸ್ತ್ರೀಯರು ಮತ್ತು ಹಾಲುಣಿಸುವ ತಾಯಂದಿರು ಇದನ್ನ ಪ್ರತಿನಿತ್ಯ ತಗೋದ್ ಬೇಡ. ಯಾವಾಗ್ಲೂ 15 ದಿನಕ್ಕೊಮ್ಮೆನೋ ಅಥವಾ ತಿಂಗಳಿಗೊಮ್ಮೆನೋ ಸೇವಿಸಿದ್ರೆ, ಅಂತ ಸಮಸ್ಯೆ ಬಂದ್ರೆ ಸೇವಿಸಿದ್ರೆ ಒಳ್ಳೆಯದು. ಹಾಗಾಗಿ ಇದರ ಒಂದು ಬಳಕೆಯಿಂದ
ಹೆಚ್ಚೆಚ್ಚು ಅನುಕೂಲ ಇದೆ, ಎಲ್ಲರೂ ಬಳಸ್ರಿ ಅಂತ ಹೇಳ್ತೀನಿ. ಇದು ಬಳಕೆ ಹೆಂಗಂದ್ರೆ 1 ವಾರದಿಂದ 10 ದಿನ ತಗೊಂಡ್ರೆ, ಕಂಟಿನ್ಯೂ ತಿಂಗಳಗಟ್ಟಲೆ ತಗೋದು ಬೇಡ. 1 ವಾರದಿಂದ 10 ದಿನ ತಗೊಂಡ್ರೆ ಮತ್ತು 1 ವಾರ ಗ್ಯಾಪ್ ಬಿಟ್ಟು ಮತ್ತೆ ಅಗೇನ್ ತಗೋಬಹುದು. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತಗೊಳ್ಳೋದು ಹೆಚ್ಚೆಚ್ಚು ಉತ್ತಮ. ಇನ್ನೂ ಅನೇಕ ಉಪಯೋಗಗಳಿವೆ. ನಾನು ಇಷ್ಟು ಸಂಗ್ರಹ ಮಾಡಿದ್ದೀನಿ, ಯಾಕಂದ್ರೆ ನಮಗೆ ಒಂದು ಸಮಯವನ್ನ ಮೇಂಟೈನ್ ಮಾಡ್ಬೇಕು ನಾವು. ಮೇಡಮ್, ಮತ್ತೆ ಯಾರೋ ಒಬ್ರು ಸರ್ ಯಾರೋ ಅಂದ್ರು ಇನ್ನೊಮ್ಮೆ ತೋರ್ಸ್ರಿ ಅಂತ. ಇದು ಸರಿಯಾಗಿ ಕಾಣೋದಿಲ್ಲ, ಯಾಕಂದ್ರೆ ಈ ದೊಡ್ಡ ಎಲೆ ಆಗಿಲ್ಲ. ಇದು ದೊಡ್ಡ ದೊಡ್ಡ ಎಲೆ ಆಗುತ್ತೆ ಮೇಡಮ್. ಇನ್ಯಾವಾಗ ದೊಡ್ಡ ಎಲೆ ಆದಾಗ ಮಳೆಗಾಲದಲ್ಲಿ ತುಂಬಾ ದೊಡ್ಡ ಎಲೆ ಆಗುತ್ತೆ. ಫೋಟೋ ಹಾಕಿದ್ದೀನಿ ಮೇಡಮ್ ಕಮೆಂಟ್ ಬಾಕ್ಸ್ ಅಲ್ಲಿ, ಸರ್ ನೋಡ್ಕೊಳ್ಳಿ ಸರ್. 3 ಫೋಟೋಸ್ ಹಾಕಿದ್ದೀನಿ ನಿಮ್ಗೆ ನೋಡಿ, ಚಿಕ್ಕ ಕಮೆಂಟ್ ಚಿಕ್ಕ ಬಾಕ್ಸ್ ಅಲ್ಲಿ ಇದಾವೆ ನೋಡಿ ಸರ್. ಹಾಕಿದ್ರಾ? ಇದು ಸಣ್ಣ ಸಣ್ಣ ಕಾಯಿ ತರ ಕಾಣುತ್ತೆ ನೋಡಿ, ಈ ಸಾಸಿವೆ ಕಾಳದಷ್ಟು. ಅದು ಅದರದ್ದು ಹಿಂಭಾಗದಲ್ಲಿ ಇರುತ್ತೆ. ಅದು ಎಲೆ ಹಿಂಭಾಗದಲ್ಲಿ ಆ ಪುಟ್ಟದ ಪೋಣಿಸ್ದಂಗೆ ಇರುತ್ತೆ. ಇದು ಕಷಾಯ ಮಾಡಿದಾಗ ಈ ತರ ಇರುತ್ತೆ. ಕಷಾಯ ಮಾಡಿದಾಗ ಈ ತರ ಬರುತ್ತೆ, ಅದು ಈ ಕಲರ್ ಬರ್ತದೆ. ಅದು ಚೆನ್ನಾಗಿ ಕುದಿಸಿದ್ದಕ್ಕೆ. ಇಷ್ಟು ಮೇಡಮ್ ನಾನು ಒಂದು ಸಂಗ್ರಹಿಸಿದಂತ ವಿಷಯಗಳು. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಹೆಚ್ಚು ಯಾರಿಗಾರು ಗೊತ್ತಿದ್ರೆ ಈ ವಿಷಯದ ಬಗ್ಗೆ ಮಾತನಾಡ್ಲಿಕ್ಕೆ ಸ್ವಾಗತ ಕೇಳ್ತೀನಿ. ಓಕೆ, ಲಕ್ಷ್ಮಿ ಮೇಡಮ್ದು ಜ್ಞಾನ ಹಂಚಿಕೆ ತಗೊಂಡ್ಬಿಟ್ಟು ಆಮೇಲೆ ಇಬ್ಬರದು ಒಟ್ಟಿಗೆ ಪ್ರಶ್ನೆಯನ್ನ ತಗೊಳ್ಳೋಣ, ಆಗ್ಬೋದಾ? ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಯಾಕಂತಂದ್ರೆ ನೀವು ಹೇಳಿದ ಹಾಗೆ ತುಂಬಾ ಜನರಿಗೆ ಇದು ಗೊತ್ತಿದೋ ಇಲ್ವೋ. ಟೌನ್ ನಲ್ಲಿ ಅಂತೂ ಬಹಳ ಕಡಿಮೆ ಇದೆ ಇದು. ಸ್ವಲ್ಪ ಗದ್ದೆಗಳಲ್ಲಿ ಅಥವಾ ತೋಟಗಳಲ್ಲಿ ಇರುತ್ತೆ ಸುಮಾರು ಕಡೆ. ಸೊ ಇದನ್ನ ಬಳಕೆ, ಯಾಕಂದ್ರೆ ಇದು ಅಲ್ಲಲ್ಲಿ ಸಿಗದ ಕಾರಣ ಬಳಕೆ ಸಹ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ನಮ್ಮ ಮನೆಯಲ್ಲಿ ಸುಮಾರು ಇತ್ತು, ಈ ನಡುವೆ ಅದು ಹೋಗ್ಬಿಟ್ಟಿದೆ. ಮೊನ್ನೆ ಇಲ್ಲಿ ಬೆಂಗಳೂರು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲೆಲ್ಲ ಕಡೆ ಬೆಳ್ಕೊಂಡಿತ್ತು. ಒಂದು 3 ಗಿಡ ತಂದು ನಾನು ನೆಟ್ಟಿದ್ದೇನೆ, ಮತ್ತೆ ಅದು ಆಗ್ಲಿ ಅಂತ ಹೇಳ್ತಕ್ಕಂಥದ್ದು. ಸೊ ಎಲ್ಲಾದ್ರೂ ಸಿಕ್ಕಿದ್ರೆ ಅದನ್ನ ತಗೊಂಡ್ ಬಂದು ನೆಟ್ರೆ ಅದು ಬರುತ್ತೆ. ಅದೇನು ಅದನ್ನು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿದ್ರು ಬರುತ್ತೆ, ಪಾಟ್ ಅಲ್ಲಿ ಹಾಕಿದ್ರು ಬರುತ್ತೆ, ಹೀಗೆ ನೆಲದಲ್ಲಿ ಹಾಕಿದ್ರು ಬರುತ್ತೆ. ಆಮೇಲೆ ನೆಲಕ್ಕೆ ಅದೇ ನಾವು ನಡೆದ ಬೇಡ, ಅದೇ ಹಬ್ಕೊಳ್ಳುತ್ತೆ. ಅಂದ್ರೆ ಎಲ್ಲಿ ಇಲ್ಲ, ಕೆಲವು ಕಡೆ ಅದಿಲ್ಲ, ಅವಾಗ ಅದನ್ನ ತಂದು ಸಹ ನೆಟ್ಕೋಬಹುದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಅಂಶವನ್ನ ಗಮನಕ್ಕೆ ತಂದ್ರಿ, ಹೊಸ ವಿಷಯ. ಥ್ಯಾಂಕ್ ಯು ಮ್ಯಾಮ್. ಮುಂದಿನ ಜ್ಞಾನ ಹಂಚಿಕೆಗೆ ಆಗಮಿಸಿದ್ದಾರೆ ನಮ್ಮ ಲಕ್ಷ್ಮೀಬಾಯಿ ಹೆಗಡೆ ಮೇಡಮ್ ಅವರು. ಇಲ್ಲಿ ಇವತ್ತೊಂದು ವಿಶೇಷ ಏನಂದ್ರೆ, ಲಕ್ಷ್ಮೀ ಮೇಡಮ್ ಜೊತೆಗೆ ಸುತೇಜ ಭಟ್ ಮೇಡಮ್ ಇಬ್ರು ಸಹ ಸಿರ್ಸಿ ಅವರು. ಸಿರ್ಸಿಯ ಒಂದು ಜ್ಞಾನ ಹಂಚಿಕೆ ಇಬ್ರು ಇವತ್ತು ಒಟ್ಟಿಗೆ ಕೊಡ್ತಾ ಇದ್ದಾರೆ. ಲಕ್ಷ್ಮಿ ಮ್ಯಾಮ್, ತಾವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ನಾನು ಕೋ-ಹೋಸ್ಟ್ ಕೊಟ್ಟಿದ್ದೇನೆ. ಇದ್ದಾರಾ? ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಓಕೆ 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 ಮ್ಯಾಮ್. ಸೊ ಲಕ್ಷ್ಮಿ ಮೇಡಮ್ ಅವರು ಸಿರ್ಸಿ ಅವರು ಬಹುಶಃ ಈ ವೇದಿಕೆಯಲ್ಲಿ ಸ್ವಾಧ್ಯಾಯ ಅಥವಾ ಜ್ಞಾನ ಹಂಚಿಕೆಯನ್ನ ಪ್ರಥಮ ಬಾರಿ ಕೊಡ್ತಾ ಇದ್ದಾರಂತ ನಾನು ಅಂದ್ಕೊಂಡಿದ್ದೇನೆ. ಮೇಡಮ್ ಅವರಿಗೆ ಈ ವೇದಿಕೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಧನ್ಯವಾದಗಳು ಮ್ಯಾಮ್, ವೆಲ್ಕಮ್ ಮ್ಯಾಮ್. ಧನ್ಯವಾದಗಳು. ಎಲ್ಲ ಜ್ಞಾನ ಬಂಧುಗಳಿಗೆ ನಮಸ್ಕಾರಗಳು. ಹಾಗೆ ಈ ಕಾರ್ಯಕ್ರಮ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದ್ದಂಗಿದೆ ಮ್ಯಾಮ್. ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ನಮಸ್ಕಾರಗಳು. ಲಕ್ಷ್ಮಿ ಮ್ಯಾಮ್ ಕೇಳ್ತಾ ಇಲ್ಲ, ನೆಟ್ವರ್ಕ್ ಇಶ್ಯೂ ಇದೆ ನಿಮ್ಮಲ್ಲಿ. ಕೇಳಿಸ್ತಾ ಇಲ್ವಾ? ಮತ್ತೆ ಗರಗರ ಕೇಳಿಸ್ತಾ ಇಲ್ವಾ? ಈಗ ಸರಿ ಇದೆ, ಈಗ ಸರಿ ಇದೆ, ಮಾತಾಡಿ. ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಾ ಇದೆ, ಮಾತಾಡಿ. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರಗಳು. ಹಾಗೆ ಈ ಕಾರ್ಯಕ್ರಮ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ನನ್ನ ನಮಸ್ಕಾರಗಳು. ಈ ವೇದಿಕೆಯನ್ನು ಡಾಕ್ಟರ್ ರಂಗನಾಥ್ ಗುರುಗಳಿಗೆ ನನ್ನ ನಮಸ್ಕಾರಗಳು. ಹಾಗೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೆ ನಮಸ್ಕಾರಗಳು. ನನ್ನೆಲ್ಲ ಗುರು ವೃಂದಕ್ಕೆ ನಮಸ್ಕಾರಗಳು. ಹಾಗೆ ನನ್ನನ್ನು ಈ ಸ್ವಾಧ್ಯಾಯಕ್ಕೆ ಪ್ರೀತಿಯಿಂದ ಕರೆ ತಂದ ರೇವತಿ ಮೇಡಮ್ ಅವರಿಗೆ ನನ್ನ ನಮಸ್ಕಾರಗಳು. ಇಂದಿನ ಸ್ವಾಧ್ಯಾಯ ಈ ಕಾರ್ಯಕ್ರಮದಲ್ಲಿ ಗುರುಜಿಯವರೇ ಹೇಳಿದ ಮುದ್ರೆಯ ರಹಸ್ಯಗಳು ವಿಷಯದ ಬಗ್ಗೆ ಪುನರ್ಮನನ ಮಾಡುವ ಸಲುವಾಗಿ ಬಂದಿದ್ದೇನೆ. ಮುದ್ರೆಗಳ ಪ್ರಾಮುಖ್ಯತೆ ಬಗ್ಗೆ ನಮಗೆಲ್ಲರಿಗೂ ತಿಳಿದೇ ಇದೆ. ಈ ಮುದ್ರೆಗಳ ಪ್ರಾಮುಖ್ಯತೆ ಹೇಳುವುದಾದರೆ, ಮೊದಲನೇದಾಗಿ ಮುದ್ರೆ ಅನ್ನುವುದು ಮನಸ್ಸು ಮತ್ತು ಶರೀರ ಎರಡನ್ನು ಮಿಳಿತ ಮಾಡುತ್ತದೆ, ಅಂದ್ರೆ ಎರಡನ್ನು ಸೇರಿಸುತ್ತದೆ. ಯಾವುದೇ ಮುದ್ರೆ ಕೈಯಲ್ಲಿ ಮಾಡುತ್ತಾ ಇದ್ರೆ ಮನೋಮಯ ಮುದ್ರೆಗಳು ಮತ್ತು ಆಧ್ಯಾತ್ಮಿಕ ಮುದ್ರೆಗಳನ್ನು
ಶರೀರ ಮತ್ತು ಮನಸ್ಸನ್ನು ಒಗ್ಗಟ್ಟು ಮಾಡುತ್ತವೆ, ಎರಡನ್ನೂ ಜಾಯಿಂಟ್ ಮಾಡುತ್ತೆ. ಕೇಂದ್ರ ಬಿಂದು ತರ ಈ ಮುದ್ರಾ ಅನ್ನೋದು. ಇದು ಇನ್ನೊಂದು ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ, ಟಿವಿ ಚಾನಲ್ಗೆ ಒಂದು ರಿಮೋಟ್ ಇರುತ್ತೆ ನೋಡಿ, ಆ ತರ ಕೆಲಸ ಮಾಡುತ್ತೆ. ರಿಮೋಟ್ ಹೇಗೆ ಕೆಲಸ ಮಾಡುತ್ತೋ, ರಿಮೋಟ್ ಒತ್ತಿದ್ರೆ ಹೇಗೆ ಟಿವಿ ಚಾನಲ್ ಅಲ್ಲಿ ಯಾವ್ದು ಬೇಕಾದ್ರೂ ಬರುತ್ತೋ, ರಿಮೋಟ್ ಒತ್ತಿದ್ರೆ ಹೇಗೆ ಟಿವಿ ಚಾನಲ್ ಅಲ್ಲಿ ಯಾವ್ದು ಬೇಕಾದ್ರೂ ಬರುತ್ತೋ, ಆಯ್ಕೆ ಮಾಡ್ಕೊಳ್ಬಹುದು. ಆ ರೀತಿಯಲ್ಲಿ ಈ ಮುದ್ರೆ ಪ್ರೆಸ್ ಮಾಡಿದ್ರೆ ದೇಹದಲ್ಲಿ ಎಲ್ಲೆಲ್ಲಿ ಏನೇನು ಫಲಿತ ಬೇಕೋ ಅಲ್ಲೆಲ್ಲ ಫಲಿತ ಬರುತ್ತೆ. ಈ ರೀತಿಯಲ್ಲಿ ರಿಮೋಟ್ ತರ ಕೆಲಸ ಮಾಡುತ್ತೆ ಇದು. ಈ ಮುದ್ರೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದರೆ ನಮ್ಮ ದೇಹದಲ್ಲಿ ಇರುವಂತ ವಿದ್ಯುತ್ ಪ್ರವಾಹ ಆಗ್ಬಹುದು, ಈ ಆಲೋಚನೆ ಆಗ್ಬಹುದು, ಪ್ರಾಣಶಕ್ತಿ ಹರಿಯುವುದು ಆಗ್ಬಹುದು, ಮತ್ತೆ ಶರೀರದಲ್ಲಿ ಇರುವಂತ ಎಲ್ಲಾ ಅಂಗವ್ಯವಸ್ಥೆಗಳು, 11 ಅಂಗವ್ಯವಸ್ಥೆ ಇದೆ, ಪ್ರತಿಯೊಂದನ್ನು ಪ್ರಭಾವಿತ ಮಾಡುತ್ತೆ. ಅಂತ ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಈ ಮುದ್ರೆಗಳನ್ನು ಮಾಡ್ತಾ ಇದ್ರೆ ನಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚಾಗ್ತದೆ. ಪ್ರಾಣಶಕ್ತಿ ನಮಗೆ ಖಂಡಿತ ಬೇಕಾಗಿದೆ. ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿ ಒಳಗಡೆ ಆಗ್ತಾನೆ ಇರ್ತದೆ. ಮುದ್ರೆಗಳ ಪ್ರಾಮುಖ್ಯತೆ ಅನ್ನೋದು ಅದ್ಭುತವಾಗಿ ಇದೆ. ಈ ಮುದ್ರೆಗಳ ಪ್ರಾಮುಖ್ಯತೆ ಈಗಾಗಲೇ ತಿಳಿದುಕೊಳ್ತಾ ಬಂದಿದ್ದೇವೆ. ಇವತ್ತಿನ ಭಾಗದಲ್ಲಿ ಇನ್ನಷ್ಟು ಮುದ್ರೆಗಳು ತಿಳಿದುಕೊಳ್ಳೋಣ, ಇನ್ನೊಂದು ಕೋನದಲ್ಲಿ ನೋಡೋಣ. ಮೊದಲನೇದಾಗಿ ಶಿಶು ಜನಿಸಿದಾಗ ಒಂದು ಮುದ್ರೆಯಲ್ಲಿ ಆಟೋಮೆಟಿಕ್ ಆಗಿ ಇರುತ್ತದೆ ಆದಿಮುದ್ರೆ. ಆದಿಮುದ್ರೆಯಲ್ಲಿ ಅದನ್ನು ನಾವು ಅದಕ್ಕೆ ಹೇಳ್ಕೊಡ್ಬೇಕಾಗೇ ಇಲ್ಲ, ಆದಿಮುದ್ರೆಯಲ್ಲಿ ಇರ್ತದೆ. ಅವರಿಗೆ ಒಂಥರ ರಕ್ಷಣೆ ತರ ಕೆಲಸ ಮಾಡ್ತದೆ ಈ ಮುದ್ರೆ. ಅದ್ಭುತವಾದ ಆಕ್ಸಿಜನ್ ಸಿಗ್ತಾ ಇರ್ತದೆ ಅವರಿಗೆ. ಮಕ್ಕಳು ಬಾಯಾರಿಕೆ ಆದಾಗ ಹೆಬ್ಬೆರಳನ್ನು ಬಾಯಲ್ಲಿ ಚೀಪ್ತಾ ಇರ್ತಾರೆ, ಇದು ಒಂದು ಮುದ್ರೆ. ಯಾವಾಗಾದ್ರು ಕೋಪ ಬಂದಾಗ ಈ ತರ ತೋರಿಸ್ತಾ ಇರ್ತೀವಿ ನಾವು. ದೇವತಾ ಮೂರ್ತಿಗಳು ಅಭಯ ಮುದ್ರೆ ಹೀಗಿರುತ್ತೆ. ಮುದ್ರೆಗಳೇ ಯಾವಾಗಾದ್ರೂ ದೀರ್ಘ ಆಲೋಚನೆ ಬಂದಾಗ, ಸಮಸ್ಯೆ ಆದಾಗ ಈ ತರ ನಾವು ಮಾಡ್ತಾ ಇರ್ತೇವೆ. ಈ ತರ ಹೆಬ್ಬೆರಳು ಮತ್ತೆ ತೋರು ಬೆರಳು, ಮಧ್ಯದ ಬೆರಳು ಈ ತರ ಮಾಡ್ತಾ ಇರ್ತೇವೆ. ಇದು ಸಮಸ್ಯೆ ಆದಾಗ ಈ ಆಲೋಚನಾ ಶಕ್ತಿ ಹೆಚ್ಚಾಗಿ, ಈ ಹಣೆ ಮೇಲೆ ಈ ಬೆರಳನ್ನು ತೀಡಿದಾಗ ಆಲೋಚನಾ ಶಕ್ತಿ ಹೆಚ್ಚಾಗಿ ಸಮಸ್ಯೆ ಬಗೆಹರಿಯುತ್ತದೆ. ಈ ರೀತಿಯಲ್ಲಿ ಮಕ್ಕಳು ಶಾಲೆಗೆ ಹೋದಾಗ ಒಂದು ಅಂತ ಇದನ್ನು ತೋರಿಸ್ತಾರೆ, ಇದು ಒಂದು ಮುದ್ರೆ. ಮೂತ್ರ ಬಂತು ಅಂತ. ವಿಸರ್ಜನೆಗೆ 2 ಅಂತ ತೋರಿಸ್ತಾರೆ. ಮುಷ್ಟಿ ಮುದ್ರೆ. ಯಾವಾಗಾದ್ರೂ ನಮಗೆ ತುಂಬಾ ಕೋಪ ಬಂದಾಗ ಮುಷ್ಟಿ ಹಿಂಗ್ ಕಟ್ತೇವೆ. ಯಾರಿಗಾರು ಹಿಂಗೆ ಹೊಡಿಬೇಕು ಅಂತಲ್ಲ, ಈ ತರ ಮಾಡಿದಾಗ ಕೋಪ ಕಮ್ಮಿ ಆಗಿ ನಮ್ ಕಮ್ಮಿ ಆಗ್ತದೆ ಈ ಮುದ್ರೆ. ಇದನ್ನು ಮಾಡಿದ್ರೆ ಕೋಪ ಕಡಿಮೆ ಆಗುತ್ತೆ. ಇದನ್ನು ಮಾಡುವುದರಿಂದ ಲಿವರ್ ಪ್ರೊಟೆಕ್ಟ್ ಆಗುತ್ತೆ, ರಕ್ಷಣೆ ಆಗುತ್ತೆ. ಇದರಿಂದ ಲಿವರ್ ಕೋಪದಿಂದ ಹಾಳಾಗುವ ಸಾಧ್ಯತೆ ಇರುತ್ತದೆ. ಇದು ಉತ್ತಮವಾದ ವಿಷಯ. ನಾವೆಲ್ಲರೂ ಧ್ಯಾನಕ್ಕೆ ಕುಳಿತಾಗ ಉಷಸ್ ಮುದ್ರೆ ಮಾಡ್ತೇವೆ, ಇದು ಒಂದು ಮುದ್ರೆ. ಭೈರವ ಮುದ್ರೆಯನ್ನು ಮಾಡ್ತಾರೆ. ಕಾಣಿಸ್ತಾ ಇದೆಯಾ ಮೇಡಮ್? ನನಗೆ ಕಾಣಿಸ್ತಾ ಇದೆ, ಹೇಳಿ. ಇನ್ನೊಂದು ಭೈರವ ಮುದ್ರೆ ಧ್ಯಾನಕ್ಕೆ ಇಟ್ಕೊಳ್ತಾರೆ. ಅದೇ ರೀತಿಯಲ್ಲಿ ಮಾನಸಿಕವಾಗಿ ಶಕ್ತಿ ವಿಹೀನ ಆದ್ರೆ ಈ ತರ ಮಾಡೋದ್ರಿಂದ ನಮಗೆ ಶಕ್ತಿ ವಿಹೀನತೆ ಕಡಿಮೆಯಾಗಿ ಆಚೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಗೆ. ನೀವು ಒಂದು ನಿಮಿಷ ಮೇಡಮ್, ನೀವು ಈ ತರ ಮಾಡಿ ಅಂತ ಹೇಳೋ ಬದ್ಲಿಗೆ ಬೆರಳು ಹೇಗೆ ಇಟ್ಕೋಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗ್ಬಹುದು ಅನ್ಸುತ್ತೆ. ಹೌದಾ? ಹಾ, ಯಾವ್ದ್ರ ಬಗ್ಗೆ ಹೇಳಿ ಮೇಡಮ್? ಅಲ್ಲ, ನೀವು ಈ ಮುದ್ರೆ ಅಂತಿರಲ್ಲ, ಹಾ, ಯಾವ ಬೆರಳನ್ನ ಹೇಗೆ ಇಟ್ಕೊಳ್ಳೋ ಅಂದ್ರೆ ಎಲ್ರಿಗೂ ಕಂಡ್ರೆ ಪರವಾಗಿಲ್ಲ. ಅಂದ್ರೆ ಇದು ಇಲ್ಲಿ ಮುದ್ರೆ ಇಲ್ಲ, ಹಿಂಗೆ ಇಟ್ಕೊಳ್ಳ 2 ಕೈ. ಮಾನಸಿಕ ಶಕ್ತಿ ಎಲ್ಲ ಕಮ್ಮಿ ಆದವಾಗ ಹಿಂಗೆ ಇಟ್ಕೊಳ್ಳೋದ್ರಿಂದ ನಮ್ಮ ಶಕ್ತಿ ಒಟ್ಟುಗೂಡಿ ಅದರಿಂದ ಆಚೆ ಬರ್ತೇವೆ ನಾವು. ಮುಷ್ಟಿ ಮುದ್ರೆ ಅಂದ್ರೆ ಹಿಂಗೆ ಕೋಪ ಬಂದವಾಗ ಎಲ್ಲ ಬೆರಳನ್ನು ಹಿಂಗ್ ಮಾಡಿ ಇದು ಕೋಪ ಕಮ್ಮಿ ಆಗುತ್ತೆ. ಹಿಂಗ್ ಮಾಡಿದ್ರೆ ಲಿವರು ರಕ್ಷಣೆ ಆಗುತ್ತೆ. ವೇದಿಕೆ ಮೇಲೆ ಹೋಗ್ಬೇಕ, ಚೆನ್ನಾಗಿ ಮಾತಾಡ್ಬೇಕು, ಒಳ್ಳೆ ರೀತಿಯಲ್ಲಿ ಮಾತಾಡ್ಬೇಕು, ಧೈರ್ಯ ಬರ್ಬೇಕು ಅಂದ್ರೆ ಇದನ್ನ ಸ್ಮರಣ ಮುದ್ರೆಯನ್ನ ಮಾಡ್ಬೇಕು. ಹಾಕಿನಿ ಮುದ್ರೆನ
ಇದು ಎರಡೂ ಮೆದುಳನ್ನು ಸಮನ್ವಯ ಮಾಡಿ ಪ್ರಚೋದನೆ ಮಾಡಿ ಚೆನ್ನಾಗಿ ಮಾತಾಡಲು ಅನುಕೂಲ ಆಗುತ್ತೆ. 5 ನಿಮಿಷ ಮೊದಲೇ ಮಾಡ್ಕೊಂಡು ಹೋದ್ರೆ ಇದನ್ನು ವೇದಿಕೆ ಮೇಲೆ ನಾವು ಚೆನ್ನಾಗಿ ಕೊಡ್ಬೋದು ಕಾರ್ಯಕ್ರಮ. ಇದು ಹಾಕಿನಿ ಮುದ್ರೆ. ಆಮೇಲೆ ಯಾರು ಅಪಸ್ಮಾರ ಮೂರ್ಛೆ ಎಲ್ಲ ಹೋಗಿ ಅನ್ಕಾನ್ಶಿಯಸ್ ಆದವಾಗ ಅವರ ವ್ಯಕ್ತಿ ಎರಡು ಕೈಯನ್ನು ಹಿಂಗೆ ಜೋರಾಗಿ ಉಜ್ಜಿದ್ರೆ ಅವ್ರು ಕಾನ್ಶಿಯಸ್ ಆಗಿಬಿಡ್ತಾರೆ. ಮೂರ್ಛೆ ಹೋದವಾಗ ಚೆನ್ನಾಗಿ ತಿಕ್ಕೋದ್ರಿಂದ ಅದನ್ನು. ಆಮೇಲೆ ಈ ಮುದ್ರೆಗಳನ್ನ ಯೋಗಿಗಳು ಧ್ಯಾನದಲ್ಲಿ ತೊಡಗಿಸಿಕೊಂಡು ಪ್ರತ್ಯಾಹಾರ ಸ್ಥಿತಿಗೆ ಹೋಗಿ ಇವೆಲ್ಲ ಕಂಡು ಹಿಡಿದಿದ್ದಾರೆ. ಇಲ್ಲದಿದ್ರೆ ನಮಗೆ ಗೊತ್ತೇ ಇರ್ತಿರ್ಲಿಲ್ಲ. ಇದೆಲ್ಲ ನಮಗೆ ಯೋಗಿಗಳು ಋಷಿಗಳು ಕೊಟ್ಟಿರೋ ವಿಜ್ಞಾನ, ಮುದ್ರಾ ವಿಜ್ಞಾನ ಇದು. ಯಾರಿಗಾದ್ರೂ ನಮಗೆ ರಕ್ಷಣೆ ಮಾಡಿಕೊಳ್ಳಲು ಅನಾಹತ ಚಕ್ರಕ್ಕೆ ಸಂಬಂಧಪಟ್ಟ ಮುದ್ರೆ. ಹೀಗೆ ಎರಡು ಕೈನ ಹಿಂಗ್ ಮಾಡಿ ಅನಾಹತ ಚಕ್ರದ ಮೇಲೆ ಇಟ್ಕೋಬೇಕು. ಅನಾಹತ ಚಕ್ರದ ಮೇಲೆ ಇದರಿಂದ ಭಯದಿಂದ ಆಚೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ತುಂಬಾ ಭಯ ಅಲ್ಲ ಆದವಾಗ ಅನಾಹತ ಚಕ್ರ. ಇದನ್ನೇ ನಿಧಾನವಾಗಿ ಜಠರಾಗ್ನಿ ಕಡಿಮೆ ಆದವಾಗ, ನಮ್ ಡೈಜೆಷನ್ ಎಲ್ಲ ತೊಂದರೆ ಇದ್ದವಾಗ ಜಠರದ ಮೇಲೆ ಇಟ್ಕೊಂಡ್ರೆ, ನಾಭಿಯ ಮೇಲೆ ಇಟ್ಕೊಂಡ್ರೆ ಇದು ನಾಭಿ ಮುದ್ರೆ ಆಗುತ್ತೆ. ಎಲ್ಲವನ್ನು ಸರಿಪಡಿಸಲು ಯಾವಾಗ್ಲೂ ನಮ್ಗೆ ನಿದ್ದೆ ಆಕಳಿಕೆ ಎಲ್ಲ ಬಂದ್ರೆ ನಾವು ಹಿಂಗ್ ಮಾಡ್ತಾ ಇರ್ತೀವಿ. ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು. ಲಕ್ಷ್ಮಿ ಮ್ಯಾಮ್ ಕೇಳ್ತಾ ಇಲ್ಲ. ಮತ್ತೆ ಆಕಾಶ ತತ್ವ, ಇದು ಅಗ್ನಿ, ಇದು ಆಕಾಶ. ಅಗ್ನಿ ಮತ್ತು ಆಕಾಶ ಕೇಳ್ತಾ ಇಲ್ವಾ? ಮತ್ತೆ ಮಧ್ಯದ ಬೆರಳು ಈಗ ಕೇಳ್ತಾ ಇದ್ಯಾ? ಹಾ ಕೇಳ್ತಾ ಇದೆ, ಹೇಳಿ ಮೇಡಮ್. ಹಾ ಕೇಳ್ತಾ ಇದೆ, ಹೇಳಿ, ಮಾತಾಡಿ. ಕೇಳ್ತಾ ಇದೆಯಾ? ಕೇಳ್ತಾ ಇದೆ, ಕೇಳ್ತಾ ಇದೆ ಮೇಡಮ್. ಹೆಬ್ಬೆಟ್ಟು ಮತ್ತು ಮಧ್ಯದ ಬೆರಳನ್ನ ಈ ತರ ಹೆಂಗ್ ಮಾಡಿದ್ರೆ ಆಕಾಶ ತತ್ವ ಮತ್ತೆ ಅಗ್ನಿ ತತ್ವ ಪ್ರಚೋದನೆ ಆಗಿ ಆಕಾಶ ತತ್ವ ಮತ್ತು ಅಗ್ನಿ ತತ್ವ ಪ್ರಚೋದನೆ ಆಗಿ ಹೇಳ್ತಾ ಇದ್ದೇನೆ. ಇಟ್ಟಾಗ ಇದು ಚೀಸ್ ಮೇಲೆ ಇದಾಗಿ ಇಟ್ಗೆ ಜಾಸ್ತಿ ಗಲ್ಲ ಸಡಿಲಾಗುತ್ತೆ, ಲಾಕ್ ಆಗಲ್ಲ, ಸಡಿಲಾಗುತ್ತೆ. ನಿದ್ದೆ ಮತ್ತೆ ನಿಮ್ಮ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮ್ಯಾಮ್. ಮಾತಾಡೋದು ಅರ್ಥ ಆಗ್ತಾ ಇಲ್ಲ, ಗರ 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 ಹೇಳ್ತಾ ಇದೆ. ಇಂಥ ಲಕ್ಷ್ಮಿ ಮ್ಯಾಮ್, ಮುದ್ರೆಗಳು ಪ್ರತಿದಿನ ಮಾಡಿದ್ರೆ ಅದರಿಂದ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಸರಿಯಾಗಿ ಕೇಳ್ತಾ ಇಲ್ಲ ಅಂದ್ರೆ ಗರ 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 ಅಂತ ಹೇಳುತ್ತೆ. ನಿಮ್ಮಲ್ಲಿ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತೀರಾ ನೋಡಿ. ಯಾವಾಗಲಾರು ನಮ್ಗೆ ನಿದ್ರೆ ಬರ್ದೇ ಇದ್ದ ಹೇಳಿ, ಏನಾಯ್ತು? ಲೆಫ್ಟ್ ಆದ್ರ ಲಕ್ಷ್ಮಿ ಮ್ಯಾಮ್? ಲೆಫ್ಟ್ ಆಗಿಲ್ಲ ಮೇಡಮ್, ಇದಾರೆ. ಇದಾರೆ, ಕೋಸ್ಟ್ ಎಲ್ಲ ಇದಾರೆ. ಕೋ ಹೋಸ್ಟ್ ಅಲ್ಲಿ ಇದ್ದಾರೆ. ಎಲ್ಲಿ ಹೋದ್ರು? ಬಂದ್ರಲ್ಲ. ಮಾತಾಡಿ ಮ್ಯಾಮ್, ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನೀವು ಕೋ ಹೋಸ್ಟ್ ಅಲ್ಲೇ ಇದ್ದೀರಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ. ಲಕ್ಷ್ಮಿ ಮ್ಯಾಮ್ ಮಾತಾಡಿ. ಯಾವಾಗ್ಲಾದ್ರೂ ನಿದ್ದೆ ಬರ್ದೇ ಇದ್ದವಾಗ
ಹೇಳಿ. ಈ ಶುಭರಾತ್ರಿ ಮುದ್ರೆ ಏನ್ ಮಾಡ್ಬೇಕು ಇದೆ, ಈ ಕೈಯನ್ನು ಹಿಂಗೆ ಹೆಣೆದು ಹಿಂಗೆ ಈ ತರ ಇಲ್ಲಿ ಈ ಕಡೆ ಈ ತರ ಹಾಸಿಗೆಯಲ್ಲಿ ಕೂತ್ಕೊಂಡು 5 ನಿಮಿಷ ಮಾಡೋದ್ರಿಂದ ಚೆನ್ನಾಗಿ ನಿದ್ರೆ ಬರ್ತದೆ. ಶುಭರಾತ್ರಿ ಮುದ್ರೆ. ಆಮೇಲೆ ಪಂಚಭೂತಗಳನ್ನು ಎಲ್ಲ ಸಮತೋಲನ ಮಾಡಲು ಮುದ್ರೆ ಮಾಡಿದ್ರೆ ಸಾಕು. ಪಂಚಭೂತಗಳು ತ್ರಿದೋಷಗಳು ಸರಿ ಮಾಡ್ಕೊಳ್ಬಹುದು. 5 ಬೆರಳುಗಳಲ್ಲಿ ಪಂಚಭೂತಗಳಿವೆ. ಒಂದು ಬೆರಳಿನಿಂದ ಇನ್ನೊಂದು ಬೆರಳನ್ನು ಟಚ್ ಮಾಡ್ತಾ ಪಂಚಭೂತಗಳನ್ನು ಸರಿ ಮಾಡಿಕೊಳ್ತವೆ. ನಮ್ಮ ಎಲ್ಲ ಬೆರಳುಗಳಿಂದ ವಿದ್ಯುತ್ ಶಕ್ತಿ, ಅಯಸ್ಕಾಂತ ಶಕ್ತಿ ಪ್ರಭಾವಲಯದ ಆಚೆ ಹೋಗ್ತಾ ಇರುತ್ತೆ, ವಿಹೀನ ಆಗ್ತಾ ಇರುತ್ತೆ. ಅದೆಲ್ಲ ಒಂದನ್ನೊಂದು ಟಚ್ ಮಾಡೋದ್ರಿಂದ ಮತ್ತೆ ಶಕ್ತಿ ಎಲ್ಲ ಒಳಗೆ ಬರುತ್ತೆ, ಆಚೆ ಹೋಗಲ್ಲ. ಅಂದ್ರೆ ವಿಹೀನ ಆಗಲ್ಲ, ವೇಸ್ಟ್ ಆಗಲ್ಲ, ಮತ್ತೆ ಶಕ್ತಿ ತೀರಾ ನಮ್ಮ ದೇಹಕ್ಕೆ ತಲುಪಿಸ್ತಾ ಇರ್ತೀವಿ. ಆಮೇಲೆ ಜ್ಞಾನ ಮುದ್ರೆ ಕಾಣಿಸ್ತಾ ಇದೆಯಾ ಮೇಡಮ್? ಕಾಣಿಸ್ತಾ ಇದೆ. ಜ್ಞಾನ ಮುದ್ರೆ ಮಾಡುವುದರಿಂದ ನಮ್ಮಲ್ಲಿ ಪ್ರಶಾಂತತೆ, ಬುದ್ಧಿ ಚುರುಕು, ಅದ್ಭುತವಾದ ಯೋಚನಾ ಶಕ್ತಿ ಹೆಚ್ಚಾಗ್ತದೆ. ಆಮೇಲೆ ಚಿನ್ಮಯ ಮುದ್ರ ಎಲ್ಲ ಇದು ಚಿನ್ಮಯ ಮುದ್ರವನ್ನು ಮಾಡೋದ್ರಿಂದ ಈ ಭಾಗದಲ್ಲಿ ಪ್ರಚೋದನೆ ಆಗಿ ಪ್ರಾಣಶಕ್ತಿ ಹೆಚ್ಚಾಗ್ತದೆ ನಮ್ಗೆ. ಈ ಭಾಗದಲ್ಲಿ ಟಚ್ ಮಾಡೋದ್ರಿಂದ, ಚಿನ್ಮಯ ಮುದ್ರದಿಂದ ಅದ್ಭುತವಾದ ಫಲಿತ ಸಿಗ್ತದೆ, ಪ್ರಾಣಶಕ್ತಿ ಹೆಚ್ಚಾಗ್ತದೆ. ಇನ್ನು ಬ್ರಹ್ಮ ಮುದ್ರ ಎಲ್ಲ ಇದನ್ನು ಹಿಂಗೆ, ಇದರಲ್ಲಿ 72,000 ನಾಡಿಗಳು ಪ್ರಚೋದನೆ ಆಗ್ತವೆ. ಇಡೀ ದೇಹದಲ್ಲಿ ಪ್ರಾಣಶಕ್ತಿ ಹರಿತಾ ಇರ್ತದೆ. ಇಂಥ ಅದ್ಭುತವಾದ ಮುದ್ರೆ ಇದು. ನಮ್ಮ ದೇಹದಲ್ಲಿ ವಾಯು ಅಂಶ ಹೆಚ್ಚಾದ್ರೆ ವಾಯು ಮುದ್ರೆಯನ್ನು ಮಾಡ್ಬೇಕು. ಅದು ವಾಯು ಮುದ್ರೆ ಮಾಡಿದ್ರೆ ಕಡಿಮೆ ಆಗ್ತದೆ. ಈ ರೀತಿಯಲ್ಲಿ ಹಲವಾರು ಮುದ್ರೆಗಳು. ನಮ್ಮ ಮುದ್ರೆಗಳ ಪ್ರಾಮುಖ್ಯತೆ ಅಷ್ಟಿಷ್ಟಲ್ಲ. ನಮ್ಮ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡರೆ ನಮಗೆ ಅದ್ಭುತವಾದ ಫಲಿತ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಇನ್ನೊಂದು ಕ್ಲಾಸ್ನಲ್ಲಿ ಹೇಳ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಸೂಚನೆ ಏನು ಅಂತಂದ್ರೆ, ತಾವು ನೆಕ್ಸ್ಟ್ ಮುದ್ರೆಯನ್ನ ಹೇಳಿದಾಗ ಹೀಗೆ ಮಾಡಿ ಅಂತ ಹೇಳೋದರ ಜೊತೆಗೆ ಕೈ ಬೆರಳುಗಳು ಎಲ್ಲಿ ಬರಬೇಕು ಅಂತ ಹೇಳಿ ಎಲ್ರಿಗೂ ಕ್ಲಾರಿಟಿ ಬರುತ್ತೆ. ಓಕೆ, ಯಾಕಂದ್ರೆ ಕೆಲವೊಮ್ಮೆ ಕಾಣುದಿಲ್ಲ. ಅದರ ಬದಲಿಗೆ ಆಕಾಶ ಮುದ್ರೆ ಅಂದ್ರೆ ಹೆಬ್ಬೆರಳು ಮತ್ತೆ ಅಗ್ನಿ ಮತ್ತೆ ಆಕಾಶ, ಯಾವ್ದು ಬೆರಳು ಬರ್ತದೆ, ಮಧ್ಯದ ಬೆರಳು, ಹೆಬ್ಬೆಟ್ಟು, ಆತರ ಮುಷ್ಟಿ ಮುದ್ರೆ, ಆತರ ಹೇಳಿದ್ರೆ ಎಲ್ರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಬಹಳ ಚೆನ್ನಾಗಿ ಹೇಳಿದ್ರಿ. ಇನ್ನೊಂದೇನು ಅಂತಂದ್ರೆ, ಮುದ್ರೆಗಳಿಂದ ಎಷ್ಟೊಂದು ಉಪಯೋಗ ಇದೆ ಅಂತ ಹೇಳತಕ್ಕಂಥದ್ರಿಂದ ತಾವು ಪ್ರಾರಂಭವನ್ನ ಮಾಡಿದ್ರ. ತುಂಬಾ ಚೆನ್ನಾಗಿ ಹೇಳಿದಿರ ಮೇಡಮ್. ಸುಮಾರು ಮುದ್ರೆಗಳು ಹೊಸದಾಗಿಯೂ ಕಂಡಿತು. ಯಾಕಂತಂದ್ರೆ ಮಗು ಕೈ ಬೆರಳು ಬಾಯಿಗೆ ಹಾಕೊಂಡು ಚೀಪುದು ಒಂದು ಮುದ್ರೆ, ತಲೆಯನ್ನ ಹೀಗೆ ಉಜ್ಜಿಕೊಳ್ಳೋದು ಒಂದು ಮುದ್ರೆ, ಮಕ್ಕಳು 1, 2 ಅಂತ ಹೇಳತಕ್ಕಂಥ ಒಂದು ಮುದ್ರೆ. ಬಹಳ ಅದ್ಭುತವಾಗಿ ಹೇಳಿದ್ರಿ. ಸೊ ಎಲ್ಲದೂ ಬಹಳ ಅರ್ಥ ಇದೆ. ಜೊತೆಗೆ ಇದೆಲ್ಲೂ ಸಹ ನಮ್ಮ ಶರೀರದ ಒಂದು ಯಾವುದೇ ಸಮಸ್ಯೆ ಇದ್ದರೆ ನಿವಾರಣೆಯನ್ನ ಮಾಡತಕ್ಕಂತ ಒಂದು ಆಕ್ಟಿವಿಟಿ ಅಂತ ಹೇಳತಕ್ಕಂತ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಮುಂದೆನೂ ಸಹ ತಾವು ಇಂತಹ ಮಾಹಿತಿಯನ್ನ ಈ ವೇದಿಕೆಯಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೇನೆ. ಮಾಸ್ಟರ್ಸ್ ಇಬ್ರು ಸಹ ಸುತೇಜ ಭಟ್ ಮೇಡಮ್ ನೆಲನೆಲ್ಲಿ ಬಗ್ಗೆ ಒಳ್ಳೆ ಮಾಹಿತಿಯನ್ನ ಕೊಟ್ರು, ಮನೆ ಮದ್ದು ಆಗಿ ಉಪಯೋಗ ಮಾಡತಕ್ಕಂಥದ್ದು. ಜೊತೆಗೆ ಲಕ್ಷ್ಮಿ ಮೇಡಮ್ ಅವರು ಮುದ್ರೆಗಳ ಬಗ್ಗೆ, ಮುದ್ರೆಗಳು ಹೇಗೆ ಕೆಲಸ ಮಾಡ್ತವೆ ಅಂತ ಹೇಳಿ ಕೆಲವು ಮುದ್ರೆಗಳನ್ನ ಹೇಳಿದ್ದಾರೆ. ತಮ್ಮಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ದಯಮಾಡಿ ಪ್ರಶ್ನೆಯನ್ನ ಕೇಳಿ, ಅಥವಾ ಈ ಒಂದು ಕ್ಲಾಸ್ ಹೇಗಿತ್ತು ಅಂತ ಹೇಳತಕ್ಕಂಥ ಅಭಿಪ್ರಾಯವನ್ನಾದ್ರೂ ಕೊಡಿ. ಓಂ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಮಸ್ತೆ ಆಲ್ ಮಾಸ್ಟರ್. ಸುತೇಜ ಭಟ್ ಮೇಡಮ್ ಅವರೇ ನಮಸ್ತೆ. ಹಲೋ. ನಮಸ್ತೆ ಸರ್. ನಮಸ್ತೆ ಓಂ ಸರ್. ಅದು ನೆಲನೆಲ್ಲಿ ಅದು ಕಷಾಯ ಮಾಡೋದು ಸ್ವಲ್ಪ ಕಹಿ ಇರುತ್ತಲ್ರಿ? ಅದು ಕಹಿ ಇರೋದಿಲ್ಲ ಸರ್, ಸ್ವಲ್ಪ ಒಗರ್ ತರ ಇರುತ್ತೆ, ಆದ್ರೆ ಟೇಸ್ಟ್ ಇರ್ತದೆ, ಅದು ಕಹಿ ಇರೋದಿಲ್ಲ. ಆಮೇಲೆ ಈ ಕಷಾಯ ಪುಡಿ ಅಂತ ಮಾಡ್ತೀವಿ ನಾವು. ಆ ಕಷಾಯ ಪುಡಿ ಅಂದ್ರೆ ಜೀರಿಗೆ, ಕೊತ್ತಂಬರಿ ಬೀಜ, ಒಣಮೆಣಸಿನ ಕಾಳು, ಒಣ ಶುಂಠಿ ಅದೆಲ್ಲ ಹಾಕಿ ಅದನ್ನು ಕುದಿಸಿ ಅದ್ರ ಜೊತೆಗೆ ಇದನ್ನ ಒಂದೊಂದು ಪೂರ್ಣ ಅಲ್ಲ, ಒಂದೊಂದ್ ಸ್ವಲ್ಪ 1, 2, 3, 4 ಎಲೆ ಹಾಕೋದ್ರಿಂದ ಅದು ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ. ಆವಾಗ ನೀವು ಸ್ವಲ್ಪ ಬೆಲ್ಲ ಹಾಕೊಂಡು ಕುಡಿಬಹುದು. ಒಗರು ಸ್ವಲ್ಪ ಒಗರು ಹೋದ ಅಲ್ ಮಗ ಬಹಳ ಟೇಸ್ಟ್ ಇರ್ತದೆ. ಅದೇನೋ ಅದ್ರದ್ದೇನೋ ಒಂಥರ ಫ್ಲೇವರ್ ಇರ್ತದೆ ಅದ್ರದ್ದು.
ನಾನು ಹೀಗೆ ವಾಕಿಂಗ್ ಹೋದಲ್ಲಿ ಮೊನ್ನೆ ಸಿಕ್ಕಿತ್ತು ತಗೊಂಬಂದಿದ್ದೆ ರೀ. ಹ್ಮ್ ನಾನು ಬ್ಲ್ಯಾಕ್ ಟೀ ಮಾಡ್ತೀನಿ, ಅದರಲ್ಲೇ ಹಾಕಿ ಕುದಿಸಿದ್ದೆ. ಅದು ತಪ್ಲ ಎಲ್ಲ, ಅದು ಬೀಜ ತಪ್ಲ ಎಲ್ಲ ಕೂಡಿ ಅದರಲ್ಲೇ ಹಾಕಿ ಕುದಿಸಿ ಕುಡ್ದೆ. ಸ್ವಲ್ಪ ಕಹಿ ಅನಿಸ್ತು, ಅದಕ್ಕೆ ಕೇಳ್ತಾ ಇದ್ದೆ. ಇಲ್ಲ ಹಂಗೇನೆ, ಅದೊಂದೇ ಸಪರೇಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕಿ ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕ್ರಿ ನಿಮ್ಗೆ ಬೇಕಂದ್ರೆ, ಇಲ್ಲಾಂದ್ರೆ ಹಾಗೆ ಕೊಡ್ರಿ, ಫ್ಲೇವರ್ ತುಂಬಾ ಚೆನ್ನಾಗಿದೆ. ಇಲ್ಲ, ನಾನು ಬೆಲ್ಲ ಮತ್ತೆ ಜೀರಿಗೆ ಒಳ್ಳೇದು, ಯಾವ್ದು ಬಹಳ ಒಳ್ಳೇದು. ಜೀರಿಗೆ ಬೆಲ್ಲ ಹಾ. ಏನೂ ಹಾಕಿಲ್ಲ, ಹಾಗೆ ಕುದಿಸಿದ್ದೆ ಚಾ ಪುಡಿ ಒಳಗ ನೀರಲ್ಲಿ ಹಾಕಿ. ಹಿಂಗೂ ಅದು ಮಾಡ್ತಾರೆ ಸರ್, ಟೀ ಜೊತೆಗೂ ಮಾಡ್ತಾರೆ. ಆದ್ರೆ ಇದು ಸಪರೇಟ್ ಆಗಿ ಈ ತರ ತೋರಿಸಿವಲ್ಲ ಹಂಗೂ ಮಾಡ್ತಾರೆ. ನಾನು ಇವತ್ತೊಂದು ಸ್ವಲ್ಪ ಕುಡಿದು ಬಂದೆ. ಇರಲ್ಲ, ಅದು ಒಗರು ಇರಲ್ಲ, ಅದೇನೋ ಒಂದ್ ಸ್ವಲ್ಪ ಫ್ಲೇವರ್ ಇರ್ತದೆ. ಅದು ಬೇರ್ ಸಹಿತ ಕಿತ್ತೀರಾ ಅಥವಾ ಬರೇ ಎಲಿಗಳ ತಗೋತೀರಿ? ಬೇರುನು ಹಾಕ್ಬೋದು, ಒಳ್ಳೇದಿದೆ. ಬೇರು ಕಾಂಡ ಎಲೆ ಈ ಕಾಯಿ ಇಷ್ಟು ಹಾಕ್ಬಹುದು, ಎಲ್ಲದೂ ಉಪಯುಕ್ತ. ನಾ ಅನ್ನೋದೇನ್ರಿ, ಬೇರ್ ಸಹಿತ ಕಿತ್ತದ್ರ ಸಂತತಿ ಮತ್ತ ಬೆಳಿಬೇಕಲ್ಲ, ಅದಕ್ಕೆ ಬರೇ ನೀವು ಬೇಡ ಅಂದ್ರೆ ಎಲೆ ಅಷ್ಟೇ ಕಿತ್ಕೊಂಡು ಹಾಕ್ಬಹುದು. ಓಕೆ ಓಕೆ. ನಾ ಇದನ್ನ ತೋರ್ಸ್ಲಿಕ್ಕಂತ ತಂದಿದ್ದೆ, ಹಂಗೆ ಇನ್ನೊಂದು ಗಿಡ ಕಿತ್ತೆ ಅದನ್ನ ಕಷಾಯ ಮಾಡಿದೆ, ಇದನ್ನ ಇಲ್ಲಿ ತೋರ್ಸ್ಲಿಕ್ಕಂತಂದೆ. ಬಟ್ ಎಲೆ ಈ ಕಾಂಡ ಇರ್ತಲ್ಲ ಅದಷ್ಟೇ ಮಾಡ್ಬೋದು. ದಿನ 2-3 ಎಲೆ ಹಾಕೊಂಡ್ರು ಚೆನ್ನಾಗಿರ್ತದೆ ಸರ್. ಒಳ್ಳೆ ಮಾಹಿತಿ ಕೊಟ್ಟಿದಾರ, ಥ್ಯಾಂಕ್ ಯು. ಫಾರೆಸ್ಟ್ನವರ ಕಾಳಜಿ ಚೆನ್ನಾಗಿದೆ. ಬೇರ್ ಸಮೇತ ಕಿತ್ಬಿಟ್ರೆ ಮುಂದೆ ಅದರ ಸಂತತಿ ಹೇಗೆ ಅಂತ ಹೇಳತಕ್ಕಂಥದ್ದು. ಆಮೇಲೆ ಕಹಿ ಕುಡಿದ್ರೆ ಒಳ್ಳೇದೇ ಸರ್. ಕಹಿ ಒಳ್ಳೇದೇ. ಒಳ್ಳೇದು. ಥ್ಯಾಂಕ್ ಯು ಸರ್, ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ, ತಮಗೆ ಸರಿಯಾದ ಮಾಹಿತಿ ಸಿಕ್ತು. ಥ್ಯಾಂಕ್ ಯು ಸರ್. ಮಂಜುನಾಥ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಮಸ್ತೆ ಸುತೇಜ ಮೇಡಮ್. ನಮಸ್ತೆ ಸರ್. ಶಿರಸಿ, ಬಹುಶಃ ನೀವು ಉತ್ತರ ಕರ್ನಾಟಕದ ಭಾಗದ ಜನ ಅಂತ ನಾನು ಅನ್ಕೊಂಡಿದ್ದೀನಿ. ಉತ್ತರ ಕನ್ನಡ. ಕರ್ನಾಟಕ ಅಲ್ಲ, ಉತ್ತರ ಕನ್ನಡ. ಉತ್ತರ ಕನ್ನಡದ ಜನ ನೀವು ಬೌದ್ಧಿಕವಾಗಿ ಬಹಳ ಶ್ರೀಮಂತರಿರ್ತೀರಿ. ಸಾಹಿತ್ಯ ಕ್ಷೇತ್ರಕ್ಕೆ ಮತ್ತೆ ಬೇರೆ ಬೇರೆ ಬೌದ್ಧಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮ್ಮ ಭಾಗದ ಜನರು ಬಹುತೇಕ ಕರ್ನಾಟಕಕ್ಕೆ ಮತ್ತು ಇಡೀ ದೇಶಕ್ಕೆ, ವಿಶ್ವಕ್ಕೆ ಬಹುದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅಂತಹ ಮಣ್ಣಿನಿಂದ ನೀವು ಬಂದಿದ್ದೀರಿ. ಆ ಕಾರಣಕ್ಕೆ ನಿಮ್ಮ ಬಗ್ಗೆ ನಮಗೆ ಹೆಮ್ಮೆ ಇದೆ ಮೇಡಮ್. ನೀವು ಮನೆಮದ್ದುಗಳ ವಿಷಯವನ್ನ ಹೇಳ್ತಾ ಇದ್ದಂತ ಸಂದರ್ಭದಲ್ಲಿ ನಾನು ಒಂದು 10 ವರ್ಷಗಳ ಹಿಂದೆ ಹೋದೆ ಮೇಡಮ್. 10 ವರ್ಷಗಳ ಹಿಂದೆ ನಾನು ಒಂದು 15,000 ಕೋಳಿಗಳನ್ನು ಮೇಯಿಸ್ತಾ ಇದ್ದೆ, ಒಂದು ಪೋಲ್ಟ್ರಿ ಫಾರ್ಮನ್ನು ಮಾಡ್ಕೊಂಡು. ಆ ಸಂದರ್ಭದಲ್ಲಿ ಈ ನೆಲನೆಲ್ಲಿ ಅಂತ ನೀವೇನು ಹೇಳ್ತಾ ಇದ್ರಿ, ಆ ನೆಲನೆಲ್ಲಿಯನ್ನು ನಾವು ತೆಗೆದುಕೊಂಡು ಬಂದು ಹಾಗೆಲ್ಲ ಹುಡುಕ್ತಾ ಇದ್ವಿ. ಈ ತೋಟಗಳಲ್ಲಿ ಅಲ್ಲಿ ಇಲ್ಲಿ ಬೆಳೀತಾ ಇತ್ತು, ತೋಟದಲ್ಲಿ ಅಲ್ಲಲ್ಲಿ ಕಳೆಯ ರೀತಿಯಲ್ಲಿ ಬರ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಅದನ್ನು ಹುಡುಕಿ ತೆಗೆದುಕೊಂಡು ಬಂದು ಅದನ್ನು ಚೆನ್ನಾಗಿ ರುಬ್ಬಿ ಕೋಳಿಗಳಿಗೆ ನೀರಿಡ್ತಕ್ಕಂಥ ಡ್ರಿಂಕರ್ಗಳೇನಿರ್ತವೆ, ಆ ಡ್ರಿಂಕರ್ಗಳಿಗೆ ಆ ಕಷಾಯವನ್ನು ಹಾಕ್ತಾ ಇದ್ವಿ. ನಾವು ಯಾಕೆ ಈ ಕಷಾಯವನ್ನು ಕೋಳಿಗೆ ಕೊಡ್ತಾ ಇದ್ವಿ ಅಂತ ಹೇಳಿದ್ರೆ, ಒಂದು 30-35 ದಿನದ ಕೋಳಿಗಳು ಏನಿರ್ತಾ ಇದ್ವು, 30-35 ದಿನದ ಪ್ರಾಯದ ಕೋಳಿಗಳು ಹಾರ್ಟ್ ಅಟ್ಯಾಕಿಂದ ಹೆಚ್ಚು ಕೋಳಿಗಳು ಸಾಯ್ತಾ ಇದ್ವು. ಆ ಹಾರ್ಟ್ ಅಟ್ಯಾಕ್ ಬರಬಾರ್ದು, ಅವುಗಳ ಆರೋಗ್ಯ ಅತ್ಯುತ್ತಮವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಆ ಕೋಳಿಗಳಿಗೆ ಈ ನೆಲನೆಲ್ಲಿಯ ಕಷಾಯವನ್ನು ಕೊಡ್ತಾ ಇದ್ವಿ. ಕೊಟ್ಟಂಥ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಕಡಿಮೆಯಾಗಿ ಆರೋಗ್ಯಯುತವಾಗಿ ಬೆಳೆದು ಉತ್ತಮವಾಗಿರ್ತಕ್ಕಂಥ ಬೆಳೆಯನ್ನು ಪಡೆದು ಆರ್ಥಿಕವಾಗಿ ನಾವು ಲಾಭವನ್ನು ಕಾಣ್ತಾ ಇದ್ವಿ. ಹಂಗಾಗಿ ನೀವು ಕೊಟ್ಟಂಥ ನೆಲನೆಲ್ಲಿಯ ವಿಚಾರವನ್ನು ಕೇಳಿ ನಾನು ಸುಮಾರು ಒಂದು 8-10 ವರ್ಷ ಹಿಂದಕ್ಕೆ ಹೋದೆ. ಅತ್ಯುತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆಮೇಲೆ ಈ ತೋಟಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೆಲನೆಲ್ಲಿಯನ್ನು ಹಾಗೆ ಬಿಟ್ಬಿಟ್ರೆ ಗಿಡಗಳನ್ನು ಅವು ವಿಪರೀತ ಕಳೆ ರೀತಿಯಲ್ಲಿ ಬೆಳೆದು ಆ ತೋಟಗಳಲ್ಲಿ ಅವುಗಳನ್ನು ನಾಶ ಮಾಡೋದೇ ಕಷ್ಟ ಆಗ್ಬಿಡ್ತದೆ. ಆ ಮಟ್ಟಕ್ಕೆ ಅದೊಂದು ರೀತಿಯಲ್ಲಿ ಪಸರಿಸ್ತದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ನೆಲವನ್ನು ಅದು ಆಕ್ರಮಿಸಿಕೊಂಡು ಅವುಗಳನ್ನು ನಾಶ ಮಾಡೋದೇ ಕಷ್ಟ ಆಗಿಬಿಡ್ತದೆ. ಹಂಗಾಗಿ ನಾನೊಂದು 8-10 ವರ್ಷ ಹಿಂದಕ್ಕೆ ಹೊರಟೆ. ನೀವು ನೀಡಿದಂಥ ಮಾಹಿತಿಯನ್ನು ಕೇಳಿ ನನಗೆ ಖುಷಿ ಆಯಿತು. ಮನುಷ್ಯರಿಗೂ ಕೂಡ ನೀವು ಹೇಳಿದಂಥ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಂಡ್ರೆ ಅತ್ಯುತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ವಿಚಾರವನ್ನು ತಾವು ಹಂಚಿಕೊಂಡಿದ್ದೀರಿ. ಆ ಕಾರಣಕ್ಕೆ
ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ ಸುತೇಜ ಭಟ್ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳ ಚೆನ್ನಾಗಿ ಮಾತಾಡಿ. ನಾನು ಬೆಳಗ್ಗೆ ಟೈಮ್ನಲ್ಲೂ ಕೇಳ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಹಾಗೆ ನೀವು ಕೋಳಿಗಳಿಗೆ ಅದನ್ನ ಕೊಟ್ಟು ಅವರದೊಂದು ಆದಂತ ಪ್ರಾಬ್ಲಮ್ ಅನ್ನ ಕಡಿಮೆ ಮಾಡಿದ್ದು ತುಂಬಾ ಖುಷಿ ಆಯ್ತು ಸರ್. ಅದೊಂದು ವಿಷಯ, ಅದು ನೀವು ತಿಳಿಸ್ಕೊಟ್ಟಂಗಾಯ್ತು. ಮತ್ತೆ ನಮ್ಮ ಕಡೆ ಜನತೆ ಬಗ್ಗೆ ಹೇಳಿದ್ರಿ, ತುಂಬಾ ಧನ್ಯವಾದಗಳು ಸರ್. ನಿಮ್ದು ಅದು ದೊಡ್ಡ ಮಾತು ಅಂತ ಅನ್ಕೊಂತೀನಿ. ಬಹಳ ಖುಷಿ ಆಯ್ತು ಸರ್. ನಿಮ್ಗೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಂಜುನಾಥ್ ಸರ್, ಬಹಳ ಅದ್ಭುತವಾದ ಮಾಹಿತಿಯನ್ನ ಕೊಟ್ರಿ. ಆಕ್ಚುಲಿ ಅದು ನನಗಂತೂ ಹೊಸದು, ತುಂಬಾ ಜನರಿಗೆ ಹೊಸದು ಅಂತ ಅಂದ್ಕೊಂಡಿದ್ದೇನೆ ನಾನು. ಕೋಳಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗದಂಗೆ ಪ್ರಿವೆಂಟ್ ಮಾಡ್ಲಿಕ್ಕೆ ಇದನ್ನ ಕೊಡ್ತಾರ ಅಂತ ಹೇಳತಕ್ಕಂಥದ್ದು. ಸೊ ಇದರ ಸರಿಯಾದ ಬಳಕೆ ವಿಡಿಯೋ ತೋರಿಸ್ಬೋದಿತ್ತು ಮೇಡಮ್ ಸರ್, ನಾವು ಒಂದ್ಸಲ ನೋಡ್ಬೋದಿತ್ತು ನಾವು. ಮಂಜುನಾಥ್ ಸರ್ ವಿಡಿಯೋ ಅಲ್ಲ, ನಮಗ್ ಗೊತ್ತಾಗ್ಬೇಕಲ್ಲ ಇವರೇ ಮಂಜುನಾಥ್ ಸರ್ ಅಂತ. ಮಂಜುನಾಥ್ ಸರ್ ವಿಡಿಯೋ ಆನ್ ಮಾಡಿ ಅಲ್ಲ. ಎಷ್ಟ್ ಚೆನ್ನಾಗಿ ಮಾತಾಡ್ತಾರೆ ಅವರು. ಹೌದು, ಬಹಳ ಚೆನ್ನಾಗಿ ಮಾತಾಡ್ತಾರೆ. ನಮ್ಗೆ ಇನ್ನೊಂದು ಮೇಡಮ್, ನಮ್ಮಲ್ಲಿ ಒಬ್ರು ಅಂದ್ರೆ ನಮ್ಮ ರಿಲೇಟಿವ್ಸ್ ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ. ಅವ್ರದ್ದು ಸ್ವಲ್ಪ ಮಾಹಿತಿ ತಗೊಂಡೆ, ಅವರು ಕೂಡ ವಿಡಿಯೋ ಮಾಡಿದ್ರು ಈ ನೆಲೆನಲ್ಲಿ ಬಗ್ಗೆ. ಅದನ್ನು ಒಂದ್ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ನಾನು ಹೇಳಿದೆ ಇವತ್ತು. ಆಕ್ಚುಲಿ ನಾನು ಅದನ್ನ ನಿಮ್ಮೆಲ್ಲ ಈ ಕಡೆಯವ್ರು ಮಾಡ್ತಾರಲ್ಲ ಮಸ್ಸಪ್ಪಿನ ಸೊಪ್ಪು, ಅದರಲ್ಲಿ ನಾನು ಮಿಕ್ಸ್ ಮಾಡ್ತೇನೆ. ಆಮೇಲೆ ಕಂಪ್ಲಿ ಸಹ ಮಾಡ್ತೇನೆ ಅದನ್ನ ಸಪರೇಟ್ ಆಗಿ. ನೆಲ್ಲಿದು ಗಿಡ ಬೇರ್ ಹಾಕುದಿಲ್ಲ, ಬಟ್ ಅದರ ಎಳೆ ಕಾಂಡ ಮತ್ತೆ ಎಲೆ ಅದಷ್ಟು ಹಾಕಿ ತಂಬ್ಳಿಯನ್ನ ಮಾಡ್ತೇನೆ ನಾನು. ಚೆನ್ನಾಗಿರ್ತದೆ. ನಂದಾ ಮ್ಯಾಮ್ ನಮಸ್ತೆ ಮ್ಯಾಮ್. ಮೇಡಮ್ ನಮಸ್ತೆ ಸರ್. ನಮಸ್ತೆ ಸುತೇಜ ಭಟ್ ಮೇಡಮ್, ಲಕ್ಷ್ಮೀದೇವಿ ಮೇಡಮ್. ತುಂಬಾ ಅದ್ಭುತ. ಇವತ್ತು ಶಿರ್ಸಿ ಸಿಸ್ಟರ್ಸ್ ಇಂದ ಅದ್ಭುತವಾದ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ. ನನಗೂ ಶಿರ್ಸಿಯವ್ರ ಅನುಕೂಲ ತಕ್ಷಣ ಗೊತ್ತಾಯ್ತು. ಯಾಕೆಂದ್ರೆ ಮೇಡಮ್ ನಾನೊಬ್ಳೇ ಇದ್ದೇನ್ರಿ ಶಿರ್ಸಿಯಲ್ಲಿ, ಯಾರಿಲ್ಲ ಅಂತಿದ್ರು. ಈಗ 3 ಜನ ಆದ್ರು. ಇವ್ರೊಬ್ರು ಮತ್ತೆ ಇನ್ನೊಬ್ರು ಮೇಡಮ್ ಅವರು ಹುಬ್ಳಿಗ್ ಬಂದಿದ್ರಲ್ಲ, ಅವರು ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ ಮೇಡಮ್. ಇಲ್ಲಿ ಮಂಜುನಾಥ್ ಸರ್ ಹೇಳ್ದಂಗೆ ಉತ್ತರ ಕನ್ನಡ ಜನ ಮತ್ತೆ ದಕ್ಷಿಣ ಕನ್ನಡ ಪ್ರಕೃತಿಗೆ ಸಮೀಪದಲ್ಲಿ ಇದ್ದಂತವ್ರು. ಪ್ರಕೃತಿಯನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂತಾರೆ. ನಾವು ಅಲ್ಲಿ ಹೋಗಿ 1-2 ವರ್ಷ ನಾನು ಯಲ್ಲಾಪುರದಲ್ಲಿ ಮಾಡ್ದಾಗ ಮೇಡಮ್, ಅವ್ರಿಗೆ ಹೇಳಿದ್ ಬೆಟ್ಟದ ಮೇಲೆ ಮನೆ ಅವ್ರದ್ದು, ಅಲ್ಲಿ ನೀರು ಸಿಗ್ತಾ ಇರ್ಲಿಲ್ಲ. ನೀವ್ ಹೆಂಗ್ ಇಲ್ಲಿ ನಾವು ಬಯಲ್ಸೀಮೆಯಲ್ಲಿ ಇದ್ದವ್ರು ನಾವೆಲ್ಲ ಮಾರ್ಕೆಟ್ ಹೋಗಿ ಎಲ್ಲಾ ಕಲೆಕ್ಟ್ ಮಾಡ್ಕೊಂಡ್ ಬರ್ತೀವಿ. ಅವಾಗ ನೀವ್ ಹೆಂಗ್ ತಗೊಂಡ್ ಹೋಗ್ತೀರಾ? ಮತ್ತೆ 2-4 ಕಿಲೋಮೀಟರ್ ಶಾಲೆಗೆ ಹೋಗ್ಬೇಕು ಮಕ್ಳೆಲ್ಲ. ಅದನ್ನ ನೋಡಿ ನನ್ಗೆ ಒಂಥರ ಭಯ ಅನಿಸ್ತಿತ್ತು. ಮಳೆ ಇತ್ತು ಹಿಂಗೆಲ್ಲ ಅಂದ್ರ ಅವ್ರು ಹೇಳ್ತಿದ್ರು, ಏನು ಇಲ್ಲ ಮೇಡಮ್, ನಾವು ಸುಮ್ನೆ ಹೊರಗಡೆ ಹೋದ್ರೆ ನಮ್ಗೆಲ್ಲಾ ಸಿಕ್ಬಿಡ್ತದೆ, ಅಲ್ಲೇ ಕಲೆಕ್ಟ್ ಮಾಡ್ಕೊಂಬಂದ್ ಅವಾಗ್ಲೇ ಫ್ರೆಶ್ ನಾವ್ ಮಾಡ್ಕೊಂತೀವಿ. ಏನು ಇಲ್ಲ ಅಂದ್ರೂ ನಮ್ ಬಾಳೆ ದಿಂಡಂತೂ ಯಾವಾಗ್ಲೂ ಸಿಗ್ತದೆ ಅಂತ ಹೇಳ್ತಿದ್ರು ಅವ್ರು. ಅದಕ್ಕೆ ಇವತ್ತು ಅವ್ರು ಸರ್ ಹೇಳಿದ್ರಲ್ಲ, ನನಗೆ ನೆನಪಾಯ್ತು. ಅದ್ರ ಬಗ್ಗೆ ಮಾಹಿತಿಯನ್ನೇನು ನೆಲೆ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಮೇಡಮ್, ತುಂಬಾ ಒಳ್ಳೇದು. ಅದು ಕಷಾಯ ನಾವು ಇಲ್ಲಿ ಜಾಸ್ತಿ ಬಯಲ್ಸೀಮೆಯಲ್ಲಿ ಜಾಸ್ತಿ ಬೆಳೆಯಲ್ಲ, ಮಳೆಗಾಲದಲ್ಲಿ ಮಾತ್ರ ಇಲ್ಲಿ ಗದ್ದೆಯಲ್ಲಿ ಮಾತ್ರ ಸಿಗ್ತೈತಿ ಮೇಡಮ್. ಅದು ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ ಸುತೇಜ ಭಟ್ ಮೇಡಮ್. ಮತ್ತೆ ಲಕ್ಷ್ಮೀಬಾಯಿ ಮೇಡಮ್ ಅವರು ಹೆಗಡೆ ಮೇಡಮ್ ಬಹಳಷ್ಟು ಅದೇ ನೋಡಿದ್ರಿ, ನಿದ್ದೆ ಬರ್ಬೇಕಾದ್ರೆ ನಾವ್ ಹಿಂಗ್ ಮಾಡ್ತೇವಲ್ಲ, ಬಾಯಿ ತೆಗದ್ ಅದೊಂದು ಮುದ್ರಾ ಅಂತ ಹೇಳಿದ್ರು. ಮತ್ತೆ ಸಿಟ್ಟು ಬಂದಾಗ ಮುಷ್ಟಿ ನೋಡಿದೇನೋ ಎಲ್ಲ ಗೊತ್ತು, ಆದ್ರೆ ಅದು ಮುದ್ರಾ ಅಂತ ಗೊತ್ತಿಲ್ಲ. ನಾವು ಟೇಬಲ್ ಜಜ್ಜಿ ಬಿಡ್ತೇವಲ್ಲ ಸಿಟ್ಟು ಬಂದಾಗ, ಯಾರಾದ್ರೂ ಒಬ್ರು ನೋಡ್ತೇವೆ, ಅದು ಒಂದ್ ಮುದ್ರಾ ಅಂತ ಹೇಳಿದ್ರು. ಮತ್ತೆ ತಲೆಗೆ ಜಜ್ಕೊಳ್ಳೋದು, ಮತ್ತೆ ವಿಚಾರ ನಮ್ಗೆ ಏನು ಬಂದಾಗ ಅಂದ್ರೆ ಹಿಂಗ್ ನಾವ್ ಮಾಡ್ತೇವೆ, ಎಲ್ಲಾ ಮುದ್ರಾ ಅಂತ ಹೇಳಿದ್ರು. ನಿಜ, ಅವನ್ನೆಲ್ಲಾ ನಾವು ಕೇಳ್ತೇವೆ. ಮುದ್ರಾ ಅನ್ನೋದು ನಮ್ಗೆ ಗೊತ್ತಿದ್ದಿದ್ದಿಲ್ಲ. ಆದ್ರೆ ನೆಟ್ವರ್ಕ್ ಇಶ್ಯೂ ಇಂದ ಸ್ವಲ್ಪ ಅವ್ರದ್ದು ಇದಾಯ್ತು. ಆದ್ರೂ ಇನ್ನೊಂದ್ಸಲ ನೀವು ಮತ್ತೆ ಕ್ಲಾಸ್ ಕೊಡಿ ಮೇಡಮ್. ತುಂಬಾ ಅದ್ಭುತವಾಗಿತ್ತು ತಮ್ದು ಸೆಷನ್. ಥ್ಯಾಂಕ್ ಯು ಇಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಯಲ್ಲಾಪುರ ಇಡೀ ಊರೇ ಮದ್ದಿನ ಒಂದು ಊರದು. ಬಹಳ ಕಷಾಯಗಳು, ಎಷ್ಟು ಸೊಪ್ಪು, ಎಂತೆಂತ ಕಾಯಿಗಳು. ಜ್ವರ ಬಂತ ಹಿತ್ಲಿಗೆ ಹೋದ್ರು ಒಂದು ಎಲೆಯನ್ನ ಕಿತ್ತು ತಿಂದ್ರು. ಮನೆ ಯಲ್ಲಾಪುರನೇ. ನಾನು ಅಲ್ಲಿ ಹೋಗಿದ್ದೆ ಮೇಡಮ್. ಇದು ಔಷಧಿ ಇದೆಲ್ಲ ಇವ್ರು ಹೇಳ್ತಾ ಇದ್ದಲ್ಲ. ಯಾವ್ರು ಮೇಡಮ್? ಯಲ್ಲಾಪುರದಲ್ಲಿ ಎಲ್ಲಿ ಹೋಗಿದ್ರಿ? ಯಲ್ಲಾಪುರದಲ್ಲೇ ಮಾಡಿದ್ದಾರೆ 2 ವರ್ಷ. ಎಲ್ಲಿ ಹೋಗಿದ್ರಿ? ನಿಮ್ಮ ಎಮ್ಮೆ ಹಟ್ಟಿಗೆ ನಾನ್ ಬಂದಿದ್ದೆ. ಯಲ್ಲಾಪುರದಲ್ಲೇ ಮಾಡಿದ್ರಂತ ಮೇಡಮ್. ಯಲ್ಲಾಪುರದಲ್ಲಿ ಎಮ್ಮೆ ಹಟ್ಟಿಗೆ ಯಾವ ಹಳ್ಳಿ ಅಂತ? ಈ ಶಿರ್ಸಿಯಲ್ಲಿ ಒಬ್ರು ನಮ್ದು ಡಿಪಾರ್ಟ್ಮೆಂಟ್ ವಾರ್ಡನ್ ಇದ್ರು ಶಿರ್ಸಿಯಲ್ಲಿ, ಹೆಗಡೆ ಅಂತಂದು. ಅವ್ರ ಮನೆಗೆ ಊಟಕ್ಕೆ ಕರ್ಕೊಂಡ್ ಹೋಗಿತ್ತು. ಮಳೆ ಬರ್ತಾ ಇತ್ತು. ಬೆಟ್ಟದ ಮೇಲೆ ಅವ್ರ ಮನೆ, ಒಂದೇ ಮನೆ ಮೇಡಮ್ ಅವ್ರದ್ದು ಇರುದು. ಸುತ್ತೇನಿಲ್ಲ, ಕಾಡಿತ್ತು. ನಮಗೆ ನೋಡ್ದಾಕ ನೀವು ಇಲ್ಲಿಂದ ಹೆಂಗೆಲ್ಲ ತರಕಾರಿ ಅದೆಲ್ಲ ತಗೊಂಡ್ ಹೋಗ್ತೀರಾ, ಮತ್ ರೇಷನ್ ಎಲ್ಲ ಹೆಂಗ್ ತಗೊಂಡ್ ಹೋಗ್ತೀರಾ ಅಂತ ನಾನ್ ಕೇಳಿದೆ.
ಇಲ್ಲ ಮೇಡಮ್ ನಾವ್ ತೆಗೆದುಕೊಂಡು ಬರುದು ಸಕ್ರಿ ಒಂದ್ ಬಿಟ್ರೆ ಮತ್ತೆ ಯಾವ್ದು ತೆಗೆದುಕೊಳ್ಳೋದೆ ಎಣ್ಣೆ ಸಕ್ರೆ 2 ಐಟಮ್ ಹೇಳಿದ್ರು ಅವ್ರು ಅಷ್ಟೇ. ಉಳಿದಿದ್ದೆಲ್ಲ ನಮ್ಗೆ ಸುಮ್ನೆ ಹಿಂಗ್ ವಾಕಿಂಗ್ ಹೋದ್ರೆ ಏನಿಲ್ಲ ಅಂದ್ರೂ ನಮ್ಗ ತಂಬುಳಿ ಮಾಡ್ಲಿಕ್ಕೆ ಪತ್ರೆ ಸಿಗುತ್ತೆ. ಇಲ್ಲ ಅಂದ್ರೆ ಏನು ಬಾಳೆ ದಿಂಡಂತೂ ಯಾವಾಗ್ಲೂ ಇರುತ್ತೆ. ಬಾಳೆ ದಿಂಡಿಂದು ನಾವ್ ಮಾಡ್ತೀವಿ ಅಂತ ನಮಗೆ ಅವತ್ತ ಹೇಳಿದ್ರು ಮೇಡಮ್ ಅವರು. ಅದ್ ಮೇಡಮ್ ನೆನಪಾಯ್ತು ನಾವು ನನಗೆ. ಈಗ್ಲೂ ಹಂಗೆ ಮಾಡ್ತೀವಿ ನಾವು. ಆಮೇಲೆ ವಾರಗಟ್ಲೆ ತರಕಾರಿ ಇಲ್ದೇನೆ ಅಡ್ಗೆ ಮಾಡ್ತೀವಿ. ನೀರು ಅಂತೂ ಜರಿ ನೀರ್ಗೆ ಪೈಪ್ ಹಾಕಿದ್ರೆ ಮೇಡಮ್ ಎಷ್ಟೊಂದು ಟೇಸ್ಟ್ ಇತ್ತಂದ್ರೆ ಅದ್ ನೀರು. ಅದನ್ನ ನೋಡಿ ಖರೆ ನಿಜವಾಗ್ಲೂ ಪ್ರಕೃತಿಗೆ ಅತಿ ಸಮೀಪ ಇದ್ರು ಅಂತ ಅನಿಸ್ತು ನನಗೂ. ನಮ್ಮ ಅಮ್ಮನ ಮನೆ ಯಲ್ಲಾಪುರನೇ ಮೇಡಮ್. ಹೌದಾ ಮೇಡಮ್? ಎಮ್ಮೆ ಕೊಟ್ಟಿಗೆ ಅಲ್ಲ, ಎಮ್ಮೆ ಹಟ್ಟಿ ಅಲ್ಲ, ಎಮ್ಮೆ ಕೊಟ್ಟಿಗೆ. ಎಮ್ಮೆ ಕೊಟ್ಟಿ ಹಾ. ಅದು ಸಿರ್ಸಿ ಹತ್ರ ಬರ್ತದೆ ಮೇಡಮ್. ಹೌದೌದೌದೌದು. ಮಂಚಿಕೆರೆ, ಯಲ್ಲಾಪುರ, ಸಿರ್ಸಿ ಮಂಚಿಕೆರೆಗಿಂತ ಮಧ್ಯದಲ್ಲಿ. ನೆಕ್ಸ್ಟ್ ಸ್ಟಾಪ್ ನಮ್ದು. ಹಾ ಮಂಚಿಕೆರೆ ನೆಕ್ಸ್ಟ್ ಸ್ಟಾಪ್ ಮಳಲ್ಗಾಂವ್ ಅಂತ ಬೇಡ್ತಿ ಒಳ ಇದೆ. ಹೌದೌದು. ಅದ್ರ ಪಕ್ಕ ಬರುತ್ತೆ. ನಮ್ದ ಮೇಡಮ್ ನಮ್ ಕಡೆ ಎಲ್ಲ ಈ ಒಂದೊಂದು ಹಳ್ಳಿಗೆ 2-3 ಕಿಲೋಮೀಟರ್ ಒಂದೊಂದೇ ಮನೆ, ಅದೇ ಒಂದು ಊರು. ಹೌದು. ಭಯ ಏನೂ ಇರಲ್ಲ. ಎಷ್ಟೋ ಸಲ ನಾವ್ ಈ ನಾಟಕ ಇಟ್ಕೆಲ್ಲ ರಾತ್ರಿ ಎಲ್ಲ ಹೋಗ್ತಿದ್ರು. ಹೊರಗಡೆಯಿಂದ ಹೋಗ್ಬಿಡುದು, ಯಾರು ಇರೋದಿಲ್ಲ ಕಾಯ್ಲಿಕ್ಕಂತ. ಯಾರು ಇದ್ರು ಇಲ್ಲಾಂದ್ರೆ ಇಲ್ಲ, ಅಷ್ಟು ದೂರ ನಡ್ಕೊಂಡು ಹೋಗಿ ಆಮೇಲೆ ಅದೇ ನೀವ್ ಹೇಳ್ದಂಗೆ ಸಸ್ಯಗಳೆಲ್ಲ ಸೊಪ್ಪುಗಳೇ. ಮಳೆಗಾಲದಂತೂ ಎಲ್ಲ ಕೆಸುವಿನ ಸೊಪ್ಪು, ಆ ಸೊಪ್ಪು ಈ ಸೊಪ್ಪು ಅದ್ರದ್ದೇ ಎಲ್ಲ ಅಡಿಗೆಗಳು ಎಲ್ಲರೂ ಒಂದೊಂದ್ಸಲ ಬೆಳೀತಾರೆ. ಮತ್ತೆ ನೀರೆಲ್ಲ ಎಷ್ಟು ಸ್ವಚ್ಛ ಅಂದ್ರೆ ಎಷ್ಟೋ ಬಾರಿ ಹಂಗೆ ಸ್ನಾನ ಮಾಡಿದ್ರು ಸ್ವಚ್ಛತೆ ಇರುತ್ತೆ. ಎಷ್ಟೋ ಸಲ ಸೋಪ್ ಬೇಕಾಗಲ್ಲ, ಅಷ್ಟು ಕ್ಲೀನಾಗ್ ಆಗುತ್ತೆ ಇದೆಲ್ಲ. ಹಂಗೆ ತಲೆಗೆಲ್ಲ ಸ್ನಾನ ಮಾಡಿದ್ರೆ ಅಷ್ಟು ಚೆನ್ನಾಗಿರ್ತದೆ. ವಿಜಯ ಮೇಡಮ್ ಅವ್ರು ಹಾಕಿದ್ದಾರೆ ನೋಡಿ, ಕೊಬ್ಬರಿ ಎಣ್ಣೆನು ನಾವೇ ಮಾಡ್ಕೊಳ್ತೇವೆ ಮನೆಯಲ್ಲಿ ಅಂತ ಹಾಕಿದ್ದಾರೆ. ಬಹುಶಃ ಅವರುನು ಸಿರ್ಸಿ ಅವರೇ ಇರ್ಬೇಕು. ನಮ್ದು ಕೊಬ್ಬರಿ ಎಣ್ಣೆ ನಮ್ದು ಊರಲ್ಲಿ ಅದೇ ಮನೆಯಲ್ಲಿ ಮಾಡ್ತಾರೆ. ಕೊಬ್ಬರಿ ತೆಗೆದ ಎಣ್ಣೆನ ಅದನ್ನೇ ತರದ್ ನಾವು. ಅದನ್ನ ಉಪಯೋಗಿಸ್ತೀವಿ. ಕೊಬ್ಬರಿ ಎಣ್ಣೆ ಜ್ಯೂಸ್ ಮಾಡ್ತಾರೆ. ಜ್ಯೂಸ್ ಒಂದು ಕಾಯಿ ಸಿಗುತ್ತೆ, ಅದು ಜ್ಯೂಸ್ ಕಾಯಿ ಅಂತ. ಪ್ಯಾಷನ್ ಫ್ರೂಟ್ ಪಾನಕ ನಿಂಬೆ ಅಂತಾರೆ. ಅದನ್ನು ಕೂಡ ಮಾಡಿ ಕೊಟ್ಟಿದ್ರು ನಮ್ಗೆ. ಹೌದೌದೌದು. ಶರಬತ್ ನಿಂಬೆ. ವಿಟಮಿನ್ ಸಿ ತುಂಬಾ ಜಾಸ್ತಿ ಇರುತ್ತಂತೆ ಮ್ಯಾಮ್ ಅದರಲ್ಲಿ. ಅದ್ರದ್ದೇ ಲಿಂಬುದೇ 3-4 ತರ ಇರುತ್ತೆ. ಗಜ ನಿಂಬೆ ಅಂತ ಇರುತ್ತೆ, ಶರಬತ್ ಲಿಂಬು, ಆಮೇಲೆ ಇನ್ ದೊಡ್ಡ ದಡ್ಲಿಕಾಯಿ ಅಂತಾರೆ. 4-5 ಟೈಪ್ ಅದೇ ಇರ್ತದೆ. ಎರಳಿಕಾಯಿ ಅಂತೂ ಸಿರ್ಸಿ, ಉತ್ತರ ಕನ್ನಡದ ಸಿರ್ಸಿ ಅಕ್ಕ ತಂಗಿಯರು ಬಹಳ ಚೆನ್ನಾಗಿ ಮಾಹಿತಿಯನ್ನು ಕೊಟ್ರಿ. ತುಂಬಾ ತುಂಬಾ ಉಪಯುಕ್ತ. ಮುಂದೇನು ಸಹ ಸಮಗ್ರ ಜೀವನ ಶೈಲಿಯಲ್ಲಿ ಉತ್ತಮವಾದ ಇದು ಮನೆ ಮದ್ದಿರ್ಬೋದು ಅಥವಾ ಮುದ್ರೆದು ಲಕ್ಷ್ಮಿ ಮೇಡಮ್ ಮತ್ತೊಮ್ಮೆ ಹೇಳಿ. ಇದನ್ನೇ ಹೇಳ್ಬೇಕಾ, ಬೇರೆ ಹೇಳ್ಬೇಕಾ? ಇಲ್ಲ ಮುಂದೆ ಬೇರೆ ಬೇರೆ ಇದೆ. ಈಗ ನೀವು ಕೈ ತಲೆ ಮೇಲೆ ಕೈ ಇಡುದು, ಇದು ಹೊಡೆಯುವುದು ಎಲ್ಲವೂ ಮುದ್ರೆ ಅಂತ ಹೇಳಿದ್ರಲ್ಲ, ಹಾಗೆ ಬೇರೆ ಬೇರೆ ಮುದ್ರೆ ಇದ್ರೆ ಹೇಳಿ. ನಮ್ಮ ವೇದಿಕೆಯಲ್ಲಿ ಹೇಳದಿರತಕ್ಕಂತ ಮುದ್ರೆಯನ್ನ ನೀವು ಹೇಳಿ ಇವಾಗ. ಬೇರೆ ಇದೆ ಹೊಸದು. ಓಕೆ. ಸೊ ಇಬ್ರಿಗೂ ಯಾರು ಅನುರಾಧ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವರಿಗೆ ಮಂಜುನಾಥ್ ಸರ್ ಮಾತಾಡಿ, ಅವ್ರು ಅನ್ಮ್ಯೂಟ್ ಮಾಡ್ಕೊಂಡ್ರು. ಮತ್ತೆ ಮಂಜುನಾಥ್ ಸರ್ ಮುಖ ತೋರಿಸಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಮಂಜುನಾಥ್ ಸರ್ ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ಓಕೆ, ಅನುರಾಧ ಮೇಡಮ್ಗೆ ಕೊಡಿ, ಆಮೇಲೆ ಮಂಜುನಾಥ್ ಸರ್ಗೆ ಕೊಡಿ. ಅನುರಾಧ ಮೇಡಮ್ ನಮಸ್ತೆ. ನಮಸ್ತೆ ರೇವತಿ ಮೇಡಮ್. ಎಸ್ ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ನಿಮಗೂ ನಮಸ್ತೆ. ನಮಸ್ತೆ ಮೇಡಮ್. ನೆಲನಲ್ಲಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮಸ್ತೆ ಮೇಡಮ್. ನೆಲನಲ್ಲಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಮತ್ತೆ ಅದು ಜಾಂಡಿಸಿಗೆ ತುಂಬಾ ಒಳ್ಳೇದು, ಅದ್ರ ಕಷಾಯ ಅಂತ. ಅದು ಕಷಾಯ ಮಾಡಿ ಕೊಡ್ತಿದ್ರು ಜಾಂಡಿಸ್ ಬಂದವರಿಗೆ. ಅದು ನೀವ್ ಹೇಳಿದ್ರೇನೋ ಸರಿ. ನಾನು ನಮ್ಮ ಮೊಮ್ಮಕ್ಕಳು ಗಲಾಟೆ ಮಾಡ್ತಿದ್ರು, ಕೇಳಿಸ್ಕೊಳಕ್ ಆಗ್ಲಿಲ್ಲ. ಹೇಳಿದೆ. ಜಾಂಡಿಸ್ ಎಲೆ ಅಂತಾರಲ್ಲ, ಅದೆಲ್ಲ ಲಿವರ್ ಸಿರೋಸಿಸ್ ಅಂತಾರೆ, ಬಾವು ಬರೋದು ಹೇಳಿದೀವಿ. ಲಿವರ್ ಕಾಯಿಲೆಗೆ ಅದು ಟಾನಿಕ್ ಅಂತ ಹೇಳ್ಬೋದು. ಅದು ಅವಾಗ ಸ್ವಲ್ಪ ಮಕ್ಕಳು ಗಲಾಟೆ ಮಾಡ್ತಿದ್ರು, ಗೊತ್ತಾಗ್ಲಿಲ್ಲ ನನಗೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ಧನ್ಯವಾದಗಳು ನಿಮಗೆ. ಮತ್ತೆ ಮುದ್ರೆ ಇವ್ರು ಹೇಳಿದ್ರು ಮುದ್ರೆ ಬಗ್ಗೆ, ಅವು ನಮಗ್ ಗೊತ್ತಿರ್ಲಿಲ್ಲ ಆ ತರ ಎಲ್ಲ ಮುದ್ರೆಗಳಿದಾವೆ ಅಂತ. ಅವರಿಗೂ ನನ್ನ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮಂಜುನಾಥ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮಾತಾಡಿ ಸರ್. ನಮಸ್ತೆ ರೇವತಿ ಮೇಡಮ್. ನಾನೀಗ ಫ್ರೆಶ್ ಇಲ್ಲ ಹಾಗಾಗಿ ನಾನು ನೀವು ಹೇಳ್ಕೋಬೇಕಷ್ಟೇ ಫ್ರೆಶ್ ಇಲ್ಲ ಅಂತ. ನಮಗೇನ್ ಗೊತ್ತಾಗಲ್ಲ ನೀವು ಫ್ರೆಶ್ ಇದೀರಾ ಇಲ್ವಾ ಅಂತ ಹೇಳ್ಕೊಂಡು. ಹಂಗಾಗಿ ವಿಡಿಯೋ
ಆನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೇಡಮ್. ಓಕೆ ಯಾಕೆಂತ ಹೇಳಿದ್ರೆ ಒಂದು ಒಳ್ಳೆ ಹೂವನ್ನ ನೋಡಿದಾಗ ಆ ಹೂವಿನ ಸೌಂದರ್ಯಕ್ಕೆ ಮನಸ್ಸು ಪ್ರಫುಲ್ಲ ಆಗ್ಬೇಕು. ಆ ಹೂ ಚೆನ್ನಾಗಿಲ್ಲ ನೋಡ್ಲಿಕ್ಕೆ ಅಂತ ಅಂದಾಗ ಆ ಪ್ರಫುಲ್ಲತೆ ಹಾಳಾಗ್ತದೆ. ಹಾಗಾಗಿ ನೀವು ತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗಾದ್ರೂ ಆ ತಾಜಾ ತನದಿಂದ ಕೂಡಿರ್ತಕ್ಕಂಥ ಹೂವನ್ನ ನೋಡ್ಬೇಕು. ಹಾಗಾಗಿ ಬೆಸ್ಟ್ ಇಲ್ಲದೆ ಇರ್ತಕ್ಕಂಥ ಹೂವನ್ನ ನೋಡೋದು ಬೇಡ. ನಾನ್ ಹಂಗಾಗಿ ನೋಡಿದ್ದೇನೆ, ಸುತೇಜ ಭಟ್ ಮೇಡಮ್ ನೋಡ್ಬೇಕಿತ್ತು, ನಾನ್ ನಿಮ್ಮನ್ನ ನೋಡಿದ್ದೇನಲ್ಲ. ಓಕೆ ಸರ್, ಹೇಳಿ. ನಾನು ಏನ್ ಹೇಳಲಿಕ್ಕೆ ಬಂದೆ ಅಂತ ಹೇಳಿದ್ರೆ, ಲಕ್ಷ್ಮೀ ಹೆಗಡೆ ಮೇಡಮ್ ಅವರು ಮುದ್ರೆಗಳ ವಿಚಾರದಲ್ಲಿ ಸ್ವಾಧ್ಯಾಯವನ್ನ ಕೊಡ್ತಾ ಇದ್ರು ಮೇಡಮ್. ಅದೇನೋ ಗೊತ್ತಿಲ್ಲ, ನನಗೆ ಧ್ಯಾನಕ್ಕಿಂತ ಹೆಚ್ಚಾಗಿ, ಧ್ಯಾನ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನ ಆಸಕ್ತಿಯ ವಿಚಾರ ಬಹಳ ಮಟ್ಟಿಗೆ ನಾನು ಮುದ್ರೆಗಳನ್ನ ಬಹಳ ಇಷ್ಟಪಡ್ತೇನೆ, ಪ್ರೀತಿ ಮಾಡ್ತೇನೆ. ಮತ್ತೆ ಬಹಳ ಹೆಚ್ಚು ಸಮಯವನ್ನ ಕೊಟ್ಟು ನಾನು ಮುದ್ರೆ ಅಭ್ಯಾಸ ಮಾಡ್ತಕ್ಕಂಥ ವಿಚಾರದಲ್ಲಿ ಅತ್ಯುತ್ಸಾಹದಿಂದ ನಾನು ಆಸಕ್ತನಾಗಿದ್ದೇನೆ. ನಾನು ಬಹಳ ಸಮಯದ ಹೆಚ್ಚು ಕಾಲ ಮುದ್ರೆಗಳನ್ನು ನಿರಂತರವಾಗಿ ಆಗಾಗ ಮಾಡ್ತಾ ಇರ್ತೇನೆ. ಇವತ್ತು ನಾನು ಫೌಂಡೇಶನ್ಗೆ ಹೋಗಿದ್ದೆ, ಗೊತ್ತಿಲ್ಲ ಇವತ್ತು ನಾನು ಮುದ್ರೆ ಪುಸ್ತಕವನ್ನ ಖರೀದಿ ಮಾಡಬೇಕು ಅಂತ ಹೋಗಿದ್ದಲ್ಲ. ಆದರೆ ಅದೃಷ್ಟವಶಾತ್ ಇವತ್ತು ನನಗೆ ಆ ಮುದ್ರಾ ವಿಜ್ಞಾನ ಪುಸ್ತಕವನ್ನ ತೆಗೆದುಕೊಳ್ಬೇಕು ಅಂತೇಳಿ ಅನ್ನಿಸ್ತು. ನಾನು ಮುದ್ರಾ ವಿಜ್ಞಾನ ಪುಸ್ತಕವನ್ನ ತೆಗೆದುಕೊಂಡು ಓದ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆ ಧ್ಯಾನದ ಹಾಲೇನಿದೆ ಯಾರೂ ಇರಲಿಲ್ಲ. ಹಾಗಾಗಿ ಆ ಪಿರಮಿಡ್ ಕೆಳಗಡೆ ಕೂತು ಸುಮಾರು ಒಂದು 40-50 ಪೇಜು ಆಗುವಷ್ಟು ನಿರಂತರವಾಗಿ ಸುದೀರ್ಘವಾಗಿ ಆ ಮುದ್ರಾ ವಿಜ್ಞಾನ ಪುಸ್ತಕವನ್ನ ಓದ್ತಾ ಇದ್ದೆ. ಹಾಗೇನೆ ರಂಗನಾಥ್ ಸರ್ ಅವರು ಕೂಡ ಕಚೇರಿಗೆ ಬಂದ್ರು. ಅವರ ಕೈಗೆ ಆ ಪುಸ್ತಕವನ್ನ ಕೊಟ್ಟು ಅವರಿಂದ ಆ ಪುಸ್ತಕದ ಮೇಲೆ ಹಸ್ತಾಕ್ಷರವನ್ನ ಪಡೆದು ಅವರಿಂದ ನಾನು ಸ್ವೀಕಾರ ಮಾಡಿ, ಸರ್ ನಾನು ಸ್ವಾಧ್ಯಾಯವನ್ನ ಕೊಡಬೇಕು ಅಂತ ಆಸೆ ಇಟ್ಕೊಂಡು ಈ ಪುಸ್ತಕವನ್ನ ಖರೀದಿ ಮಾಡಿದ್ದೇನೆ, ನಿಮ್ಮ ಆಶೀರ್ವಾದ ಇರಲಿ ಸರ್ ಅಂತೇಳಿ ಅವರಿಂದ ನಾನು ಆಶೀರ್ವಾದವನ್ನ ಪಡೆದು ಬಂದೆ. ಹಾಗಾಗಿ ನನಗೆ ಇವತ್ತು ಒಂದು ರೀತಿಯಲ್ಲಿ ಖುಷಿ ಆಯ್ತು. ನಾನು ಕೂಡ ಸ್ವಲ್ಪ ಮಟ್ಟಿಗೆ ಅದನ್ನ ಅಭ್ಯಾಸ ಮಾಡಿ ನಾನು ಇಲ್ಲಿ ಬಂದು ಸ್ವಾಧ್ಯಾಯವನ್ನ ಕೊಡಬೇಕು ಅಂತ ಆಸೆಯನ್ನ ಇಟ್ಕೊಂಡಿದ್ದೇನೆ. ಆ ಯೂನಿವರ್ಸ್ ನನಗೆ ಯಾವ ರೀತಿಯಲ್ಲಿ ಅವಕಾಶ ಮಾಡಿಕೊಡ್ತದೆ ಸ್ವಲ್ಪ. ಈಗ ಲಕ್ಷ್ಮೀ ಹೆಗಡೆ ಮೇಡಮ್ ಅವರು ಕೂಡ ಮುದ್ರೆಗಳ ವಿಚಾರವನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ನನಗೆ ಒಂದು ರೀತಿಯಲ್ಲಿ ಇನ್ಸ್ಪಿರೇಷನ್ ಆಗ್ತಕ್ಕಂಥ ರೀತಿಯಲ್ಲಿ ಕೂಡ ಅವರು ಸ್ವಾಧ್ಯಾಯ ಇತ್ತು, ಅತ್ಯುತ್ತಮವಾಗಿ ಕೊಟ್ಟಿದ್ದಾರೆ. ಬಹುತೇಕ ನಾನು ಅವರನ್ನ ಗಮನಿಸಿದ ಮಟ್ಟಿಗೆ ಅವರು ಓದ್ತಕ್ಕಂಥ ವ್ಯಕ್ತಪಡಿಸ್ತಕ್ಕಂಥ ಶೈಲಿ, ಅವರ ಧ್ವನಿಯ ಏರಿಳಿತಗಳು, ಇವನ್ನೆಲ್ಲ ಗಮನಿಸಿದ್ರೆ ಬಹುತೇಕ ಅವರು ಶಾಲಾ ಶಿಕ್ಷಕರಿರ್ಬೇಕು ಅಂತ ಅನಿಸ್ತದೆ. ಇಲ್ಲದೆ ಹೋದ್ರೆ ಗೃಹಿಣಿ ಓಕೆ, ಇಲ್ಲದೆ ಇದ್ರೆ ಅವರು ಅತ್ಯುನ್ನತವಾದ ಶಿಕ್ಷಣವನ್ನ ಪಡೆದಿರ್ತಕ್ಕಂಥವ್ರು, ಬೌದ್ಧಿಕವಾಗಿರ್ತಕ್ಕಂಥ ಶ್ರೀಮಂತರು ಇರ್ತಾರೆ. ಒಳ್ಳೇದು ಮೇಡಮ್, ನಂಗೆ ಇಷ್ಟ ಮುದ್ರೆ. ಹಾ ಮೇಡಮ್, ಬಹಳ ಚೆನ್ನಾಗಿ ಕೊಟ್ಟಿದ್ದೀರಿ. ನನಗೆ ತುಂಬಾ ಇಷ್ಟ. ಹಾ ಮೇಡಮ್, ಬಹಳ ಚೆನ್ನಾಗಿ ಸ್ವಾಧ್ಯಾಯವನ್ನ ಮಾಡಿದ್ದೀರಿ. ನನಗೆ ತಿಳಿದ ಮಟ್ಟಿಗೆ ನೀವು ಬೌದ್ಧಿಕವಾಗಿ ಬಹಳ ಶ್ರೀಮಂತರಿದ್ದೀರಿ. ಆ ಕಾರಣಕ್ಕೆ ಉತ್ತಮವಾದಂತ ಸ್ವಾಧ್ಯಾಯವನ್ನ ಕೊಟ್ಟಿದ್ದೀರಿ ಮೇಡಮ್. ನಿಮ್ಮ ಮಾದರಿಯಲ್ಲಿನೇ ನನಗೂ ಕೂಡ ಆಸಕ್ತಿ ಇದೆ. ರೇಣುಕಾ, ನಮ್ಮ ರೇವತಿ ಮೇಡಮ್ ಅವರು ಇರ್ಲಿ, ಇಲ್ಲಿರ್ತಕ್ಕಂಥ ಎಲ್ಲ ಮಾಸ್ಟರ್ಸ್ಗಳ ಬ್ಲೆಸ್ಸಿಂಗ್ ಏನಾದ್ರು ನಮ್ಗಿದ್ರೆ ಖಂಡಿತವಾಗಿಯೂ ಕೂಡ ನಮಗೂ ಕೂಡ ಒಂದು ಅವಕಾಶ ಸಿಗಲಿ. ಮುಂದೆ ಬರ್ಬೇಕು. ನಿಮ್ಮ ರೀತಿಯಲ್ಲಿ ನಿಮ್ಮ ರೀತಿಯಲ್ಲಿ ಉತ್ತಮವಾದಂತ ರೀತಿಯಲ್ಲಿ ಸ್ವಾಧ್ಯಾಯವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಒಂದು ಪ್ರಯತ್ನವನ್ನ ಅಂತೂ ಖಂಡಿತವಾಗಿ ಮಾಡುವಂತ ಸ್ವಾಧ್ಯಾಯವನ್ನ ಮಾಡ್ತಕ್ಕಂತ ಆಕಾಂಕ್ಷೆಯನ್ನ ಇಟ್ಕೊಂಡಿದ್ದೀನಿ ಮೇಡಮ್. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಕೂಡ ಇರ್ಲಿ ಮೇಡಮ್. ಎಲ್ಲ ಮಾಸ್ಟರ್ಗೆ ನನ್ನ ಹೃದಯಪೂರ್ವಕ, ಅಂತರಂಗ ಪೂರ್ವಕ ಧನ್ಯವಾದಗಳು ಮೇಡಮ್. ಎಲ್ಲರ ಪರವಾಗಿ ತಥಾಸ್ತು ಸರ್. ಯಾಕಂದ್ರೆ ನಿಮ್ ವಾಕ್ ಚಾತುರ್ಯ ನೋಡಿದ್ರೆ ನೀವು ಸ್ವಾಧ್ಯಾಯ ಅಲ್ಲ, ಎಲ್ಲರಿಗಿನ್ನ ಮೀರಿದಂತ ಒಂದು ಸ್ವಾಧ್ಯಾಯವನ್ನ ಮಾಡೇ ಮಾಡ್ತೀರಾ. ಹೇಗೋ ಮುದ್ರೆಯ ಪುಸ್ತಕ ಇವತ್ತು ಬೆಳಿಗ್ಗೆ ನಾನು ಹೇಳಿದ್ದೇನೆ, ಗುರುಗಳು ಹೇಳಿದ್ರು, ಮಂಜುನಾಥ್ ನೀವು ಸ್ವಾಧ್ಯಾಯಕ್ಕೆ ಬರ್ಬೇಕು ಅಂತ ಹೇಳ್ಕೊಂಡು ನೋಡಿ, ಖಂಡಿತವಾಗ್ಲೂ ಇವತ್ತೇ ಪುಸ್ತಕ ತಗೊಂಡಿದ್ದೀರಾ. ಅದು ಮುದ್ರೆದು ಇನ್ನೊಂದೇ ವಿಶೇಷತೆ ಏನಂತಂದ್ರೆ,
ಮುದ್ರೆಯಲ್ಲಿ ನಮಗೆ ಯಾವುದೇ ರಿಸಲ್ಟ್ ಇಮಿಡಿಯೇಟ್ ಆಗುತ್ತೆ. ನಾವು ಮುದ್ರೆ ಮಾಡ್ತಾ ಇದ್ದ ಹಾಗೆ ಪೇನ್ಸ್ ಎಲ್ಲ ರಿಲೀಫ್ ಆಗತಕ್ಕಂಥದ್ದು. ಎಲ್ಲರೂ ಸಹ ಅದಕ್ಕೋಸ್ಕರ ಅದು ಹೆಚ್ಚು ಟೈಮ್ ಕಾಯ್ಬೇಕು ಅಂತಿಲ್ಲ. ಅದಕ್ಕೆ ಬೆಸ್ಟ್ ಅದು ಲಕ್ಷ್ಮಿ ಮೇಡಮ್ ಯಾಕೆ ಲೈಕ್ ಮಾಡ್ತಾರಂತಂದ್ರೆ ಇಮಿಡಿಯೇಟ್ ಒಂದು ರಿಸಲ್ಟ್ ಸಿಗತಕ್ಕಂಥದ್ದು ಅದು ಮುದ್ರೆ ಅಂತ ಹೇಳತಕ್ಕಂಥದ್ದು. ನಂಗೆ ಸರ್ ತುಂಬಾ ಬನ್ನಿ ಸಲ ದಯಮಾಡಿ ತುಂಬಾ ಮೇಡಮ್ ಸಲ ನಂಗೆ ಅದರಿಂದ ರಿಸಲ್ಟ್ ಸಿಕ್ಕಿದೆ ಮೇಡಮ್ ತಕ್ಷಣಕ್ಕೆ. ನನಗೂ ಬೇರೆಯವರಿಗೂ ನಾನು ಯಾರಿಗೆ ಹೇಳ್ತೇನೋ ಅವರಿಗೆಲ್ಲರಿಗೂ ಸಿಕ್ಕಿದೆ. ಕರೆಕ್ಟ್. ಸರ್ ಮಂಜುನಾಥ್ ಸರ್ ತಾವು ಬನ್ನಿ, ಇದೇ ವೇದಿಕೆಯಲ್ಲಿ ನೆಕ್ಸ್ಟ್ ಮುಂದಿನ ವಾರನೂ ಬರಬಹುದು. ಎಲ್ಲ ಇಡೀ ಪುಸ್ತಕವನ್ನ ಒಂದೇ ಸಲಕ್ಕೆ ನೀವು ಪ್ರಚಾರಪಡಿಸೋದು ಬೇಡ ಅಲ್ಲ. ಸೊ ಓದ್ಕೊಂಡು ಮುದ್ರೆ ನಿಮಗೆ ಬಹಳ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ. ಆದ ಕಾರಣ ದಯಮಾಡಿ ಮುಂದಿನ ಫ್ರೈಡೇನೆ ಕೊಡಬಹುದು. ಈ ವೇದಿಕೆ ಮಾತ್ರ ಅಲ್ಲ, ಬೆಳಗಿನ ವೇದಿಕೆಯಲ್ಲಿ ಕೊಡಿ, ಮಧ್ಯಾಹ್ನದ ವೇದಿಕೆಯಲ್ಲೂ ಸಹ ಕೊಡಿ. ಸೊ ಯು ಆರ್ ವೆಲ್ಕಮ್ ಸರ್. ಆಗ್ಲೇ ಗೀತಾ ಮೇಡಮ್ ಹಾಕಿದ್ರು ಯು ಆರ್ ವೆಲ್ಕಮ್ ಸರ್ ಅಂತ ಹೇಳ್ಕೊಂಡು ದಯಮಾಡಿ ತಮ್ಮ ಸ್ವಾಧ್ಯಾಯವನ್ನ ಪ್ರಾರಂಭ ಮಾಡಿ. ಹಾಗೆ ಮಂಜುನಾಥ್ ಸರ್ ಮಾತ್ರ ಅಲ್ಲ, ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಪ್ರತಿ ಒಬ್ರು ಸಹ ಯಾವುದೇ ಅಂಶ ಆಗಬಹುದು, ಯಾವುದೇ ವಿಷಯವನ್ನಾಗಬಹುದು ತಕೊಂಡು ಈ ವೇದಿಕೆಯಲ್ಲಿ ಸ್ವಾಧ್ಯಾಯನ ಮಾಡಬೇಕು. ಬೆಳಗ್ಗೆ ಇರಬಹುದು, ಮಧ್ಯಾಹ್ನ ಇರಬಹುದು, ರಾತ್ರಿನೂ ಇರಬಹುದು. ಎಲ್ರಿಗೂ ಸಹ ಸುಸ್ವಾಗತ ಸ್ವಾಧ್ಯಾಯಕ್ಕೆ. ಸೊ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಮಾಸ್ಟರ್ಸ್. ಲಕ್ಷ್ಮಿ ಮೇಡಮ್ಗೆ ಮತ್ತೆ ಸುತೇಜ ಭಟ್ ಮೇಡಮ್ಗೆ ತುಂಬಾ ಧನ್ಯವಾದಗಳು. ಒಳ್ಳೆ ಅಂಶವನ್ನ ಗಮನಕ್ಕೆ ತಂದ್ರಿ, ಹೊಸ ವಿಷಯ ಸಹ. ಸೊ ಆದ ಕಾರಣ ಮುಂದೇನು ತಾವು ಈ ಸ್ವಾಧ್ಯಾಯವನ್ನ ವೇದಿಕೆಯಲ್ಲಿ ಕೊಡಿ. ಎಲ್ಲಾ ವೇದಿಕೆ 3 ವೇದಿಕೆಯಲ್ಲಿ ಸಹ ಕೊಡಿ ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾ ಇದ್ದೇನೆ ನಾನು. ನಾವು ಧ್ಯಾನಕ್ಕೆ ಹೋಗೋ ಮೊದಲು ಒಂದು ಅಂಶವನ್ನ ಗಮನಕ್ಕೆ ತರ್ತಾ ಇದ್ದೇನೆ. ಈಗಾಗಲೇ ಸ್ವಾಧ್ಯಾಯವನ್ನ ಇಷ್ಟು ಅದ್ಭುತವಾಗಿ ಕೇಳಿದ್ವಿ. ಜೊತೆಗೆ ಪ್ರತಿದಿನನೂ ಸ್ವಾಧ್ಯಾಯ ಅಥವಾ ಜ್ಞಾನ ಹಂಚಿಕೆ ಆಗ್ತಾನೆ ಇದೆ. ಇದಕ್ಕೆ ನಾವೆಲ್ಲರೂ ಸಹ ಒಂದು ನಮ್ಮ ಚಾಟ್ ಬಾಕ್ಸ್ ಅನ್ನ ಓಪನ್ ಮಾಡಿ ಒಂದು ಲೈಕ್ ಅನ್ನು ಕೊಟ್ಟು, ಎರಡೇ ಒಂದು ಪದದಲ್ಲಿ ಆದ್ರೂ ಒಂದು ಕಾಮೆಂಟ್ ಅನ್ನ ಹಾಕಿದ ಪಕ್ಷದಲ್ಲಿ ಇತರರು ಈ ವಿಡಿಯೋವನ್ನ ನೋಡ್ಲಿಕ್ಕೆ ಅವಕಾಶ ಆಗುತ್ತೆ. ಯಾಕಂತಂದ್ರೆ ನಮ್ಮ ಈ ಜ್ಞಾನ ಏನಿದೆ ಅಲ್ಲ, ಅದು ಕೇವಲ ಈ ವೇದಿಕೆಗೆ ಸೀಮಿತ ಆಗುವುದು ಬೇಡ. ಈ ವಿಡಿಯೋವನ್ನ ನೋಡಿ ಇನ್ನು ಹೆಚ್ಚಿನ ಜನರು ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ, ಜ್ಞಾನವನ್ನ ಪಡ್ಕೊಳ್ಳಿ ಅಂತ ಹೇಳತಕ್ಕಂತ ಒಂದು ಉದ್ದೇಶದಿಂದ ಇದನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಸಹ ಈ ಒಂದು ಚಾಟ್ ಬಾಕ್ಸ್ ಅನ್ನ ಓಪನ್ ಮಾಡಿ ಲೈಕ್ ಅನ್ನ ಕೊಟ್ಟು ಒಂದು ಕಾಮೆಂಟ್ ಅನ್ನ ಹಾಕಿ. ಇದರಿಂದ ಏನಾಗುತ್ತಂತಂದ್ರೆ ನಾವು ಈ ಒಂದು ವೇದಿಕೆಗೆ ಕೊಡತಕ್ಕಂತ ಒಂದು ದಾನ ಇರಬಹುದು, ಧರ್ಮ ಇರಬಹುದು, ಕೊಡುಗೆ ಇರಬಹುದು, ಎಲ್ಲವೂ ಸಹ ಇದೆ ನಾವು ಕೊಡತಕ್ಕಂತ ಈ ಒಂದು ಸಣ್ಣ ಕ್ರಿಯೆ. ಆದ ಕಾರಣ ಎಲ್ಲರೂ ಸಹ ಇದನ್ನ ಮಾಡಬೇಕು. ಎರಡನೇದಾಗಿ ಎಲ್ರಿಗೂ ಗೊತ್ತಿದೆ, ಮಹಾತಾರ್ ಫೌಂಡೇಶನ್ ಇಂದ ಸಾಕಷ್ಟು ಅಂಶಗಳನ್ನು ನಾವು ಕಲಿತಾ ಇದ್ದೇವೆ. ಜೊತೆಗೆ ಸಾಕಷ್ಟು ಚಿಕಿತ್ಸೆಯನ್ನು ಸಹ ನಾವು ಪಡ್ಕೊಳ್ತಾ ಇದ್ದೇವೆ. ತುಂಬಾ ಜನ ಶನಿವಾರನೂ ಹೋಗ್ತಾ ಇದ್ದಾರೆ ಅಥವಾ ಬೇರೆ ಟೈಮ್ನಲ್ಲಿ ಹೋಗ್ತಾ ಇದ್ದಾರೆ. ಜೊತೆಗೆ ರಂಗನಾಥ್ ಸರ್ ಅವರು ಬೆಳಗಿನ ಒಂದು ವೇದಿಕೆಯಲ್ಲಿ ಸಾಕಷ್ಟು ಅಂಶ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದನ್ನ ನಮಗೆ ನೀಡ್ತಾ ಇದ್ದಾರೆ. ಆದ ಕಾರಣ ಈ ಕಾಮೆಂಟ್ ಅಂತ ಹೇಳತಕ್ಕಂಥದ್ದು ಅಥವಾ ಲೈಕ್ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಹಾಗೇನೆ ಈ ಒಂದು ಫೌಂಡೇಶನ್ ಇಂದ ತಮಗೇನಾದ್ರೂ ಬೇಕು ಅಂತ ಹೇಳತಕ್ಕಂಥ ಚಿಕಿತ್ಸೆ ಇರಬಹುದು, ಹೆಚ್ಚಿನ ಜ್ಞಾನ ಇರಬಹುದು, ತರಬೇತಿ ಇರಬಹುದು, ಇದಕ್ಕೆ ದಯಮಾಡಿ ಮಹಾವತಾರ್ ಫೌಂಡೇಶನ್ ಅನ್ನ ಇದು ದೂರವಾಣಿ ಮುಖಾಂತರ ಸಂಪರ್ಕವನ್ನ ಮಾಡಿ ಇದರ ಒಂದು ಸದುಪಯೋಗವನ್ನ ಪಡ್ಕೊಳ್ಳಿ. ನಂಬರ್ ಇಲ್ಲದವರು ದಯಮಾಡಿ ನಂಬರ್ ಅನ್ನ ಈಗಲೇ ನೋಟ್ ಮಾಡ್ಕೊಳ್ಳಿ. 9686 618 024. ಇನ್ನೊಮ್ಮೆ ನಾನು ರಿಪೀಟ್ ಮಾಡ್ತೇನೆ. ಮಹಾತಾರ್ ಸಂಸ್ಥೆಯನ್ನ ಸಂಪರ್ಕಿಸಲು, ಇದು ಕೆಲವರಿಗೆ ಪಿರಮಿಡ್ ಬೇಕು ಅಂತ ಕೇಳ್ತೀರಾ, ಅಥವಾ ಬೇರೆ ನನಗೆ ಇಂಥದ್ದು ಹುಷಾರಿಲ್ಲ, ಅಂಥದ್ದು ಹುಷಾರಿಲ್ಲ, ಮರ್ಮ ಥೆರಪಿ ಬೇಕು ಅಂತ ಕೇಳ್ತೀರಾ, ಅಕ್ಯುಪ್ರೆಷರ್ ಬೇಕು ಅಂತ ಹೇಳ್ತೀರಾ, ಹೀಲಿಂಗಿಗೆ ಸಂಬಂಧಪಟ್ಟಂತೆ ಕ್ರಿಸ್ಟಲ್ ಹೀಲಿಂಗ್ ಇರ್ಬೋದು, ಸೌಂಡ್ ಹೀಲಿಂಗ್ ಇರ್ಬೋದು, ಮ್ಯೂಸಿಕ್, ಧ್ಯಾನ, ಇಂಥದ್ದೆಲ್ಲವೂ ಸಹ ತಮಗೆ ಒಂದೇ ಒಂದು ಛತ್ರಿಯ ಕೆಳಗೆ ಸಿಗತಕ್ಕಂತ ಒಂದು ಸಂಸ್ಥೆ ಇದು. ಆದ ಕಾರಣ ಅವರಿಗೆ ಸಂಪರ್ಕಿಸಬೇಕಾದ್ರೆ ಈ ನಂಬರಿಗೆ ದೂರವಾಣಿಯ ಮುಖಾಂತರ ಸಂಪರ್ಕಿಸಿ. 9686618024 9686180024. ಸೊ ನಾವು ಸ್ವಾಧ್ಯಾಯ ಅಥವಾ ಜ್ಞಾನ ಹಂಚಿಕೆ ಇಲ್ಲಿಗೆ ಮುಕ್ತಾಯ ಆಯ್ತು. ಮುಂದಿನ ನಮ್ಮ ಕಾರ್ಯಕ್ರಮ ನಾವು ಧ್ಯಾನಸ್ಥರಾಗೋಣ. ನಾವು 40 ನಿಮಿಷಗಳ ಧ್ಯಾನವನ್ನ ಮಾಡೋಣ. ಇದರಲ್ಲಿ 30 ನಿಮಿಷ ನಾವು ಸಂಗೀತ ಧ್ಯಾನ ಹಾಗೂ 10 ನಿಮಿಷ ನಾವು
ಶೂನ್ಯ ಧ್ಯಾನವನ್ನ ಮಾಡೋಣ. ವೇದಾವತಿ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವರಿಗೆ ಕೊಡ್ತೇನೆ ಮ್ಯಾಮ್, ಅನ್ಮ್ಯೂಟ್ ಓಕೆ, ಕೊಡಿ. ಕೊಡ್ತೇನೆ. ಮಾತಾಡಿ ಮ್ಯಾಮ್, ವೇದಾವತಿ ಮ್ಯಾಮ್. ಹಾ. ನಮಸ್ತೆ ಮೇಡಮ್ ಎಲ್ಲರಿಗೂ. ನಮಸ್ತೆ, ಮಾತಾಡಿ ಮೇಡಮ್, ನೀವು ಅವ್ರಿಗೆ ಟೈಮಿಂಗ್ಸ್ ಹೇಳ್ಬಿಡಿ ಮೇಡಮ್. ಮತ್ತೆ ಬೆಳಿಗ್ಗೆ 4 ಗಂಟೆಗೆ, ರಾತ್ರಿ 12 ಗಂಟೆಗೆಲ್ಲ ಮಾಡೋದು ಬೇಡ ಅವರು. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೌದು, ಇದು ಆಲ್ರೆಡಿ ನಾನು ಹಿಂದೆ ಒಂದು ದಿನ ಒಂದ್ಸರಿ ಹೇಳಿದಿರಿ. ತೊಂದರೆ ಕೊಡಿಬೇಡಿ ಅಂತ ಹೇಳ್ಕೊಂಡು 10 ಗಂಟೆಯಿಂದ 5:15 ಅಥವಾ 6 ಗಂಟೆಯ ಒಳಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿ. ಮೇಡಮ್, ನನಗೆ ತುಂಬಾ ಧನ್ಯವಾದಗಳು ಮೇಡಮ್. ಯಾಕಂತಂದ್ರೆ ಎಲ್ರಿಗೂ ಸಹ ನಾವು ಮೀಸಲಿಟ್ಟಂತಹ 8 ಗಂಟೆನ ನಾವು ಬಳಸ್ಕೊಳ್ಳೋಣ. ಒಂದ್ ವೇಳೆ ಇವತ್ತಾಗಿಲ್ವಾ, ನಾಳೆ ಇಲ್ವಾ, ನಾಡಿದ್ದು, ಜೊತೆಗೆ ನಿಮ್ಗೆ ಅಂಥದ್ದೇನಾದ್ರೂ ಅಗತ್ಯ ಇದೆ ಅಂತಂದ್ರೇನು ಸಹ ನೀವು ಆ 10 ಗಂಟೆಯಿಂದ 5:15 ಅಥವಾ 6 ಗಂಟೆಯ ಒಳಗೆ ದೂರವಾಣಿಯ ಮುಖಾಂತರ ಸಂಪರ್ಕಿಸಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೇದಾವತಿ. ವೆಲ್ಕಮ್. ನಾನು ಬೆಳಿಗ್ಗೆ ರಂಗನಾಥ್ ಸರ್ ಹೇಳುವಾಗ್ಲೂ ಹೇಳೋಣ ಅನ್ಕೊಂಡೆ, ಮತ್ತೆ ಸುಮ್ನಾದೆ. ಮತ್ತೆ ಆ ಫೌಂಡೇಶನ್ ಹೋಗಿ ಬಂದವರು ಒಬ್ರು ಹೊಸಬ್ರು, ಜಸ್ಟ್ 15 days ಬ್ಯಾಕ್ ಅವರು ಜಾಯಿನ್ ಆದವರು. ಅವರು ಇವತ್ತು ಅನುಭವ ಹೇಳ್ಕೊಡ್ರು. ಫಸ್ಟ್ ನನ್ನ ಹತ್ರನೇ ಅವ್ರು ಮಾತಾಡಿದ್ದು. ಅವರು ಅನುಭವ ಹೇಳ್ಕೊಂಡ್ರು. ಏನೇನು ಇದೆ ಅಲ್ಲ ಅದರಲ್ಲಿ, ನನ್ಗೆ ಟೈಮೇ ಸಾಕಾಗಿಲ್ಲ, ನಾನು ಅವರೇ ಟೈಮಲ್ಲ ಅವರು ನಾಳೆ ಅವ್ರ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರಂತೆ. ಒಳ್ಳೇದಾಗಿ ಮತ್ತೆ ರೆಫರ್ ಮಾಡಿದ್ದು ಅವರನ್ನ. ಒಳ್ಳೇದಾಯ್ತು ಹೇಳಿದ್ದೆ. ಫಸ್ಟ್ ಅಲ್ಲಿ ಹೋಗಿ ನೀವಾಗಿ ಡಿಸೈಡ್ ಮಾಡಬೇಡಿ ಯಾವ ಟ್ರೀಟ್ಮೆಂಟ್ ಬೇಕು ಅಂತ. ಅಲ್ಲಿ ಹೋಗಿ ಅಲ್ಲಿ ಅದೇ ಪಾಪ ಅವ್ರಿಗೆ ತಲೆಯಿಂದ ಹಿಡಿದು ಕಾಲುವರೆಗೂ ಅವ್ರು ಫುಲ್ಲು ಪೇಷಂಟೇ ಪಾಪ. ಆಮೇಲೆ ಮಂಜುನಾಥ್ ಸರ್ ವಯಸ್ಸು, ಅವ್ರು ಮಾತಾಡೋದು ಸ್ಟಾರ್ಟ್ ಮಾಡಿದ್ರೆ ಸಾಕು, ಒಂಥರ ಮಂತ್ರ ಮುದ್ದೆ ಆಗ್ಬಿಡ್ತೀವಿ ನಾವು. ಇನ್ನೂ ಸ್ವಲ್ಪ ಮಾತಾಡ್ಲಿ ಅನ್ಸುತ್ತೆ. ಅವರು ನೀವು ಬರ್ಬೇಕು. ಎಸ್ ಮಂಜುನಾಥ್ ಸರ್, ಬೇಗ ತಯಾರಾಗಿ ಬನ್ನಿ. ಬರ್ತಾರೆ ಅವರು ಡಿಸೈಡ್ ಮಾಡಿದ್ದಾರೆ ಬರ್ತಾರೆ ಅಂತ. ಅದಕ್ಕೆ ಮುದ್ರೆಯ ಪುಸ್ತಕನೂ ತಗೊಂಡಿದ್ದಾರೆ. ಖಂಡಿತ ಬರ್ತಾರೆ. ಹಾಗೇನೆ ಉಳಿದವರು ಬರಬೇಕು. ಓಕೆ ಮ್ಯಾಮ್, ಧನ್ಯವಾದಗಳು ಮೇಡಮ್, ಅವಕಾಶ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಥ್ಯಾಂಕ್ ಯು. ಮಾಸ್ಟರ್ಸ್, ಎಲ್ಲರೂ ಸಹ ಧ್ಯಾನಸ್ಥರಾಗೋಣ. ಎಲ್ಲರೂ ತಮ್ಮ ರೂಮಿನ ಲೈಟ್ ಅನ್ನ ಆಫ್ ಮಾಡಿ ಕತ್ತಲೆಯನ್ನ ಮಾಡ್ಕೊಳ್ಳಿ. ಎಲ್ಲರೂ 1 ಲೋಟ ನೀರನ್ನ ಸೇವಿಸಿ. 1 ಲೋಟ ನೀರನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಪ್ರಾಣಶಕ್ತಿ ಕುಡಿದಂತಹ ನೀರನ್ನ ಧ್ಯಾನದ ನಂತರ ಸೇವಿಸಿ. ಕುರ್ಚಿ ಅಥವಾ ಸೋಫಾ ಅಥವಾ ಮಂಚದ ಮೇಲೆ ಕಾಲನ್ನ ಕೆಳಗೆ ನೀಡಿ ಕೂತವರು ತಮ್ಮ 2 ಕಾಲುಗಳನ್ನ ಲಾಕ್ ಮಾಡ್ಕೊಳ್ಳಿ. ಹಾಗೆ ಕೈ ಬೆರಳುಗಳನ್ನ ಸಹ ಲಾಕ್ ಮಾಡ್ಕೊಳ್ಳಿ. ಅಂದ್ರೆ ಇದು ಉಶಾಸ್ ಮುದ್ರೆ ಅಂತ ಹೇಳ್ತಾರೆ. ಮಹಿಳೆಯರು ತಮ್ಮ ಬಲ ಹೆಬ್ಬೆಟ್ಟಿನ ಮೇಲೆ ಎಡ ಹೆಬ್ಬೆಟ್ಟನ್ನ ಇಟ್ಟು ಲಾಕ್ ಮಾಡ್ಕೊಳ್ಳಿ. ಹಾಗೆ ಪುರುಷರು ತಮ್ಮ ಎಡ ಹೆಬ್ಬೆಟ್ಟಿನ ಮೇಲೆ ಬಲ ಹೆಬ್ಬೆಟ್ಟನ್ನ ಇಟ್ಟು ಲಾಕ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗುತ್ತೆ. ಅಂದ್ರೆ ನಮ್ಮ ಸಂಕಲ್ಪಗಳು ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗಿ ನಮಗೆ ಅದರಿಂದ ರಿಸಲ್ಟ್ ಸಿಗ್ತದೆ ಅಂತ ಹೇಳತಕ್ಕಂಥ ಉದ್ದೇಶ ಇದು. ಎಲ್ಲರೂ ಸಹ ಸೊಂಟ ಮತ್ತು ಕುತ್ತಿಗೆಯನ್ನು ನೇರವಾಗಿ ಇಟ್ಟುಕೊಳ್ಳಿ. ಯಾವುದೇ ಬಿಗಿತ್ವ ಬೇಡ. ನೆಲದಲ್ಲಿ ಕೂತವರು ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ಎಲ್ಲರೂ ತಮ್ಮ ಕೈಗಳನ್ನ ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ತಮ್ಮ ಶರೀರ ಮಾತ್ರ ಅಲ್ಲ, ಮನಸ್ಸಿನಲ್ಲಿ ಸಹ ಯಾವುದೇ ಬಿಗಿತ್ವ ಬೇಡ. 2 ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿಕೊಳ್ಳಿ. ನಿಮ್ಮ ಕನ್ನಡಕಗಳನ್ನ ಎತ್ತಿ ಪಕ್ಕದಲ್ಲಿ ಇಟ್ಟುಕೊಂಡು ಧ್ಯಾನದ ನಂತರ ಇದನ್ನ ಧರಿಸ್ಕೊಳ್ಳಿ. ನಮ್ಮ ಧ್ಯಾನ ಯಾವುದೇ ಚಿಂತೆ ಇಲ್ಲದೆ ನಿರಾಳ ಮನಸ್ಸಿನಿಂದ ಯಾವುದೇ ಒತ್ತಡ ಇಲ್ಲದೆ ಆಗುವ ಹಾಗೆ ನಾವು ಕೇವಲ ಉಸಿರನ್ನ ಮಾತ್ರ ಗಮನಿಸಬೇಕು. ನಾವು ಮಾಡತಕ್ಕಂತಹ ಧ್ಯಾನ ಆನಪಾನ ಸತಿ ಧ್ಯಾನ. ನಾವು ಒಳಗೆ ತೆಗೆದುಕೊಳ್ಳತಕ್ಕಂಥ ಉಸಿರು ಆನ, ನಾವು ಹೊರಗೆ ಬಿಡತಕ್ಕಂತಹ ಉಸಿರು ಪಾನ. ಹಾಗೇನೆ ಈ ತೆಗೆದುಕೊಳ್ಳುವ ಹಾಗೂ ಹೊರಬಿಡುವ ಉಸಿರನ್ನ ಗಮನಿಸುವುದೇ ನಮ್ಮ ಸತಿ ಧ್ಯಾನ. ಕೇವಲ ಅದರಲ್ಲೇ ನಮ್ಮ ಮನಸ್ಸಿರಲಿ. ಧ್ಯಾನ ಅಂತ ಹೇಳಿದರೆ ಈ ಧ್ಯಾನದಿಂದನೇ ಅಥವಾ ಉಸಿರಾಟದಿಂದನೇ ನಮಗೆ ಪ್ರಾಣ ರಕ್ಷಣೆ, ಪ್ರಾಣಶಕ್ತಿ, ನಮ್ಮ ಈ ದೇಹ
ನಮ್ಮ ಗುರು ಎಲ್ಲವೂ ಸಹ ಈ ಶ್ವಾಸನೆ. ಆದ ಕಾರಣ ಎಲ್ಲರೂ ಸಹ ಕೇವಲ ನಮ್ಮ ಶ್ವಾಸವನ್ನ ಗಮನಿಸುತ್ತಾ ಧ್ಯಾನಸ್ಥರಾಗೋಣ. 30 ನಿಮಿಷಗಳ ಕಾಲ ಸಂಗೀತ ಧ್ಯಾನವನ್ನ ಮಾಡೋಣ. ತದನಂತರ ನಾವು ಶೂನ್ಯ ಧ್ಯಾನವನ್ನ ಮಾಡೋಣ.
ಮಾಸ್ಟರ್ಸ್, ಇನ್ನು ಕೇವಲ 10 ಸೆಕೆಂಡುಗಳ ಶೂನ್ಯ ಧ್ಯಾನ. ಯಾರು ಕಣ್ಣು ತೆರೆಯಬೇಡಿ. ಎಲ್ಲರೂ ಸಹ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಎಲ್ಲರೂ ಸಹ ಧ್ಯಾನದಿಂದ ಸಹಜ ಸ್ಥಿತಿಗೆ ಮರಳಿ ಕಣ್ಣು ಬಿಡಬೇಡಿ. 1 2 3 4 5. ತಮ್ಮ 2 ಕೈಗಳನ್ನು ನಿಧಾನವಾಗಿ ಬಿಡಿಸಿಕೊಂಡು ತಮ್ಮ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 1 2 3 4 5. ತಮ್ಮ 2 ಕೈಗಳನ್ನು ನಿಧಾನವಾಗಿ ಕಣ್ಣಿನಿಂದ ಬಿಡಿಸಿಕೊಂಡು 2 ಕಣ್ಣುಗಳನ್ನು ನಿಧಾನವಾಗಿ ತಮ್ಮ ಹಸ್ತಗಳನ್ನು ನೋಡುತ್ತಾ ಮುಗುಳು ನಗುವಿನೊಂದಿಗೆ ಕಣ್ಣನ್ನು ತೆರೆಯಿರಿ. ಎಲ್ಲರೂ ಸಹ ತಮ್ಮ ರೂಮಿನ ಲೈಟನ್ನು ಹಾಕ್ಕೊಂಡು ವಿಡಿಯೋವನ್ನು ಆನ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಇಟ್ಟಂತಹ ಪ್ರಾಣಶಕ್ತಿಯಿಂದ ಕೂಡಿದಂತಹ ನೀರನ್ನು ಸೇವಿಸಿಕೊಳ್ಳಿ. ಅದ್ಭುತ ಧ್ಯಾನವನ್ನು ಮಾಡಿದ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆ ಹಾಗೂ ನಮ್ಮ ಶರೀರಕ್ಕೆ ಚಪ್ಪಾಳೆಯೊಂದಿಗೆ ನಾವು ಧನ್ಯವಾದವನ್ನ ಹೇಳೋಣ. ಗೀತಾ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಎಸ್ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನನ್ನ ನಂಬರ್ ತಗೊಂಡ್ರಲ್ಲ, ಇದು ಗ್ರೂಪ್ ಆಡ್ ಮಾಡಿದೀರಾ ಮೇಡಮ್? ಮಾಡಿದ್ದೇನೆ, ಅವತ್ತೇ ಮಾಡಿದ್ದೇನೆ, ಇಲ್ಲ ಆನ್ ದ ಸ್ಪಾಟ್. ಲಿಂಕ್ ಬರ್ತಾ ಇಲ್ಲ ಮೇಡಮ್ ನನ್ಗೆ. ಹೌದಾ? ಮತ್ತೊಮ್ಮೆ ತಮ್ಮ ನಂಬರ್ ಹೇಳಿ. ನಾನು ಅವತ್ತೇ ಇಲ್ಲೇ ಜಾಯಿನ್ ಮಾಡಿಸಿದ್ದೇನೆ. ಹೇಳಿ, ನಂಬರ್ ಹೇಳಿ. 88 61 03 01 20. 8861030120. ಹಾ ಮ್ಯಾಮ್. ಓಕೆ ಮೇಡಮ್, ಸರ್ ಇದಾರ ಮೇಡಮ್? ಸರ್ ಅಂದ್ರೆ ರಂಗನಾಥ್ ಸರ? ಇಲ್ಲ, ಅವರು ಬೆಳಿಗ್ಗೆ ಸಿಗ್ತಾರೆ, ಬೆಳಿಗ್ಗೆ ವೇದಿಕೆಯಲ್ಲಿ ಸಿಗ್ತಾರೆ. ಅದೇ ಮೇಡಮ್ ಕೇಳ್ಬೇಕಾಗಿತ್ತು, ಅದೇ ಹಾಸ್ಪಿಟಲ್. ಈಗ ನಾವು ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಮಸ್ಕಾರ ಮೇಡಮ್. ಮೇಡಮ್, ಐ ಆಮ್ ಪಜನಿಯಪ್ಪನ್ ಮೇಡಮ್. ನಮಸ್ತೆ. ನಮಸ್ತೆ. 1 minute ಸರ್ ಪ್ಲೀಸ್. 1 minute ಸರ್, 1 minute ಪ್ಲೀಸ್. ಗೀತಾ ಮ್ಯಾಮ್, ತಾವು ನಾಳೆ ಬೆಳಗಿನ ವೇದಿಕೆಗೆ ಜಾಯಿನ್ ಆಗಿ ಮ್ಯಾಮ್, ಸರ್ ಸಿಗ್ತಾರೆ. ಇದು ಗ್ರೂಪ್ ಆಡ್ ಮಾಡ್ತಾನೆ. ಎಸ್ ಸರ್. I checked our madam. I checked this link for tomorrow's performance, madam. Morning I have to start for Brahma Muhurta, so I came. I completed the Tamil Zoom. Sir participated in the Tamil Zoom. Okay. After completing, I checked this, madam. So okay, I am sir. leaving, madam. So only it has reflected Mahavatar Foundation. Okay. I am leaving. Just I you can usually rename, check sir. You can rename, na? Yes. I will rename it. Yes. Yeah. Sure. I am leaving, madam. Duma Okay, thanks, sir. madam. Duma thanks. Thank you very much, sir. Yes. Any doubt, I will inform you, madam. Okay, sir. Do you understand Kannada? No, madam. No. Okay. I only know Duma thanks. Okay, sir. Thank you very much, sir. Thank you very Thanks, much. madam. Thank you, sir. Thank you. Thanks, madam. Thanks. Okay. Thanks. ಮಾಸ್ಟರ್ಸ್, ನಮ್ಮ ಕಾರ್ಯಕ್ರಮನ ನೋಡ್ಲಿಕ್ಕೆ ತಮಿಳು ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇರತಕ್ಕಂತ ಭಜನಪ್ಪಾಜಿ ಸರ್ ಅವರು ಹಾಜರಾಗಿದ್ರ ಜೊತೆಗೆ ಇವರೇ ನಮ್ಮ ಬೆಳಗಿನ ಬ್ರಹ್ಮ ಮುಹೂರ್ತವನ್ನ ಹೋಸ್ಟ್ ಮಾಡ್ತಾರೆ ಪ್ರತಿದಿನವೂ ಸಹ. ಏನೋ ಡೌಟ್ ಇತ್ತು ಮ್ಯಾಮ್, ಅದೊಂದು ಸ್ವಲ್ಪ ಕ್ಲಿಯರ್ ಮಾಡಿ. ಯಾರಿಗೆಪ್ಪ? ಗೀತಾ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೇಡಮ್, ಎಷ್ಟ್ ಗಂಟೆಗೆ ಇರುತ್ತೆ ಕ್ಲಾಸ್ ಮೇಡಮ್? ಬೆಳಿಗಿನ 5:30 ಸ್ಟಾರ್ಟ್ ಆಗುತ್ತೆ. 5:30 ಯೋಗ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪ್ರಾಣಾಯಾಮ ಇರುತ್ತೆ.
ಆ ನಂತರ ಅರ್ಧ ಗಂಟೆವರೆಗೆ ಧ್ಯಾನ ಇರುತ್ತೆ, ಆ ನಂತರ ಸ್ವಾಧ್ಯಾಯ ಇರುತ್ತೆ. ನಂತರ ಸರ್ ನಾಳೆ ವಿಶೇಷ ಸಂಚಿಕೆ ಇದೆ ಬೆಳಿಗ್ಗೆ. ಆಮೇಲೆ ಸರ್ ರಂಗನಾಥ್ ಸರ್ ಸಹ ವೇದಿಕೆಯಲ್ಲಿ ಇರ್ತಾರೆ. ತಮಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ನಾಳೆ ಕೇಳಬಹುದು, ಅವಕಾಶ ಇದೆ. ಮೇಡಮ್ ಅದ್ಯಾವ್ರ ಹಾಸ್ಪಿಟಲ್ಗೆ ಹೇಳಿದ್ರಲ್ವಾ, ಅದನ್ನ ಕೇಳೋಕೆ ಏನ್ ಹಾಸ್ಪಿಟಲ್? ಮೈಗ್ರೇನ್ಗೆ ಹೇಳಿದ್ರು, ಒಂದ್ ಸ್ವಲ್ಪ ಮೊನ್ನೆ ಮುದ್ರೆ ಎಲ್ಲ ತೋರಿಸಿದ್ರಲ್ವಾ. ಆಯ್ತಾಯ್ತು ತಾವು ಸರ್ ನಾಳೆ ಬೆಳಿಗ್ಗೆ ಕೇಳಿ. ಓಕೆ ಮೇಡಮ್. ಹಾಸ್ಪಿಟಲ್ ಎಷ್ಟ್ ಗಂಟೆಗಿರುತ್ತೆ ಮೇಡಮ್, ಅದೇನಾದ್ರು ಗೊತ್ತಿರುತ್ತಾ? ಅಲ್ಲ, ಯಾವ ಹಾಸ್ಪಿಟಲ್ ಏನು ನನಗೆ ಗೊತ್ತಾಗ್ಲಿಲ್ಲ, ಏನ್ ಹೇಳಿದ್ದಾರೆ ತಮ್ಗೆ ಅಂತ. ಮೈಗ್ರೇನ್ದು ಒಂದ್ ಸ್ವಲ್ಪ ನರದ್ದು ಪ್ರಾಬ್ಲಮ್ ಇತ್ತು ಅಂತ ಹೇಳಿ. ಕರೆಕ್ಟ್. ಹಾಸ್ಪಿಟಲ್ ಅಂದ್ರೆ ಸರ್ದು ಮಹಾತಾರ್ ಫೌಂಡೇಶನ್ಗೆ ಹೇಳಿದಾರ ಅಥವಾ ಬೇರೆ ಯಾವ್ದಾದ್ರು ಹಾಸ್ಪಿಟಲ್ ರೆಫರ್ ಮಾಡಿದಾರಾ? ಏನು ಅವ್ರ ಹಾಸ್ಪಿಟ್ಲಿಗೆ ಹೇಳಿದ್ದಾರೆ ಮೇಡಮ್. ಆಸ್ಪತ್ರೆ ಅಲ್ಲ, ಅದು ಮಹಾತಾರ್ ಫೌಂಡೇಶನ್ ಅಂತ ವೈಟ್ ಫೀಲ್ಡ್ ಅಲ್ಲಿ ತಿರುಮಲ ಶೆಟ್ಟಿ ಹಳ್ಳಿ ಕ್ರಾಸ್ ಅಲ್ಲಿ ಇದೆ. ಅಲ್ಲಿಗೆ ಹೋದ್ರೆ ನಿಮ್ಗೆ ನಾಳೆನೂ ಇರುತ್ತೆ, ನಾಳೆ ಇರುತ್ತೆ, ಎಲ್ಲ ಡಾಕ್ಟರ್ಸ್ ಎಲ್ಲ ಇರ್ತಾರೆ, ಸರ್ ಸಿಗ್ತಾರೆ. ತಮ್ಗೆ ಏನು ಚಿಕಿತ್ಸೆ ಬೇಕು ಅದನ್ನ ನೀವು ಅಲ್ಲಿ ಪಡ್ಕೊಳ್ಬಹುದು ಅಥವಾ ಕನ್ಸಲ್ಟೇಷನ್ ಮಾಡ್ಕೊಳ್ಬಹುದು. ನನ್ಗೆ ಸರ್ ಬಗ್ಗೆ ಏನು ಯಾವ ರೀತಿ ಏನು ಅಂತ ಗೊತ್ತಾಗ್ಲಿ, ಅದು ಕೇಳಕ್ಕೆ ಏನ್ಬಿಟ್ಟೆ ಮಾಡಿದೆ ಮೇಡಮ್. ಓಕೆ, ನೀವು ನೀವ್ ಎಲ್ಲಿ ಬೆಂಗಳೂರಲ್ಲಿ ಇರೋದಾ? ರಾಮನಗರ ಮೇಡಮ್. ಅದಕ್ಕೆ ರಾಮನಗರದಿಂದ ನೀವು ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಇಂದ ನಿಮ್ಗೆ ಮ್ಯಾಮ್ ಯು ಗಿವ್ ನಿಮ್ ನಂಬರ್ ಕೊಡಿ ಮ್ಯಾಮ್ ಮೇಡಮ್ಗೆ. ಹೌದು, ಯಾಕಂದ್ರೆ ಪರ್ಸನಲಿ ಎಲ್ಲ ಮೇಡಮ್ ನನ್ನ ನಂಬರ್ ಬರ್ಕೊಳ್ಳಿ. ನಂಬರ್ ಹೇಳಿ ಮೇಡಮ್. 98457 9845 Okay. 20 20 917. 917. ರಿಪೀಟ್ ಮಾಡಿ. 9845720917. ಎಸ್, ಓಕೆ. ನಾಳೆ ಕಾಲ್ ಮಾಡಿ ಮೇಡಮ್, ನಾಳೆ ಬೆಳಿಗ್ಗೆ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ನಾಳೆ ಬೆಳಿಗ್ಗೆ ಸರ್ ಸಿಗ್ತಾರೆ, ನೀವು ಜಾಯಿನ್ ಆಗ್ಬೋದು, ಆಮೇಲೆ ನೀವು ಹೋಗ್ಬೋದು. ಆದ್ರೆ ರಾಮನಗರದಿಂದ ಬರುವಾಗ ದೂರ ಆಗುತ್ತೆ. ಓಕೆ, ಕಾಲ್ ಮಾಡ್ಬಿಟ್ಟು ಹೋಗಿ. ಥ್ಯಾಂಕ್ ಯು ಮ್ಯಾಮ್. ರಘುನಾಥ್, ನಿಮ್ಗೆ ಡೌಟ್ಸ್ ಇದ್ರೆ ಮೇಡಮ್ ಹತ್ರ ಕ್ಲಾರಿಫೈ ಮಾಡ್ಕೊಳ್ಳಿ, ಮುಕ್ತವಾಗಿ ಕಾಲ್ ಮಾಡಿ, ಪರವಾಗಿಲ್ಲ. ಅದೇ ಬೆಳಿಗ್ಗೆ ಹೊರಡ್ಬೇಕಾಗಿತ್ತು ಸರ್, ಅದಕ್ಕೆ. ಆಯ್ತು, ನೀವು ಒಂದ್ ಮಾಡಿ ಗೀತಾ ಮೇಡಮ್, ಈಗ ನಾವು ಸಂಪನ್ನಗೊಳಿಸ್ತೇವೆ ಈ ಕಾರ್ಯಕ್ರಮನ. ನಂತರ ಕೂಡ್ಲೆ ಫೋನ್ ನಂತರ ಮೇಡಮ್ ಕಾಲ್ ಮಾಡಿ, ನೀವು ಅಟೆಂಡ್ ಮಾಡ್ತೇನೆ. ಆಯ್ತು ಮೇಡಮ್. ಓಕೆ. ಎಸ್ ರಘುನಾಥ್. ಎಸ್ ಮ್ಯಾಮ್. ಎಲ್ಲಾ ಆತ್ಮ ಬಂಧುಗಳಿಗೂ ನಮಸ್ಕಾರ. ಈ ದಿನ ತುಂಬಾ ಅದ್ಭುತವಾದಂತಹ ಕ್ಲಾಸ್ ಅನ್ನು ಕೇಳಿದೀವಿ ನಾವು. ಮನೆ ಮದ್ದು ಬಗ್ಗೆನೂ ತುಂಬಾ ಚೆನ್ನಾಗಿ ತಿಳ್ಕೊಂಡ್ವಿ, ಹಾಗೆ ಮುದ್ರೆಗಳ ಬಗ್ಗೆನೂ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಹಾಗೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಸರ್ಗೂ ಧನ್ಯವಾದಗಳನ್ನು ತಿಳಿಸೋಣ. ನಂತರ ನಮಗೆ ಅದ್ಭುತವಾದಂತಹ ಧ್ಯಾನವನ್ನು ಮಾಡಿಸಿರ್ತಕ್ಕಂತ ರೇವತಿ ಮ್ಯಾಮ್ಗೂ ಕೂಡ ಧನ್ಯವಾದಗಳು. ಹಾಗೆ ನಮಗೆ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೂ ಧನ್ಯವಾದಗಳು. ಹಾಗೆ ನಮ್ಮ ದೇಹಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ನಂತರ ನಮ್ಮ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು ಮಾಸ್ಟರ್ಸ್, ಎಲ್ರಿಗೂ ಶುಭರಾತ್ರಿ. ಥ್ಯಾಂಕ್ ಯು ರಘುನಾಥ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಧನ್ಯವಾದಗಳು.